ಎಡ್ಜ್ ಪಾಲಿಶಿಂಗ್ ಇಸ್ ಬೆಸ್ಟ್. ಫುಲ್ ನೋಸಿಂಗ್ ಇದೆ. ಓಕೆ. ಫುಲ್ ನೋಸಿಂಗ್ ಏನಂದ್ರೆ ನಿಮಗೆ ವಾಟರ್ ಫ್ಲೋಟಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ ಓಕೆ. ಅದು ಔಟ್ ಆಫ್ ಇವಾಗ ಫ್ಯಾಷನ್ ಆಗಿದೆ. ಬಟ್ ಬೆಸ್ಟ್ ಅಂದ್ರೆ ಇವಾಗ ಎಡ್ಜ್ ಪಾಲಿಶಿಂಗ್ ಮಾಡೋದು ಉತ್ತಮ, ಒಳ್ಳೇದಂತ ಹೇಳ್ತೀರಾ? ಓಕೆ. ಸೊ ಇದು ಈ ತರ ಮಾಡೋದು ಒಳ್ಳೆಯದು. ಹೌದು. ಇದಕ್ಕಿಂತ ಇದು ಬೆಸ್ಟ್ ಅಂತ ದಿ ಹೇಳ್ತೀರಾ? ಬೆಸ್ಟ್. ಇನ್ನೊಂದು ಸರ್ ಇದು ನೋಡಿ, ಹಾ, ಇದು ಒಂದು ಸ್ಟಾರ್ ವೈಟ್. ಸ್ಟಾರ್ ವೈಟ್ ಇದು ಅಷ್ಟೇ ನೀವು ಕಿಚನ್ ಕೌಂಟರ್ ಟಾಪ್ಗೆ ಹಾಕ್ಬೋದು. ಹಾಕೊಬೋದಾ ಸರ್ ಇದು? ನೋಡಿ ಪ್ರೈಸ್ ಎಷ್ಟು ಸರ್ ಇದ್ರದ್ದು? ಸರ್ ಇದು ಬಂದು ನಿಮಗೆ 135 ಆಗುತ್ತೆ. 135. 135 ಪರವಾಗಿಲ್ಲಲ್ಲ ಸರ್, ನೋಡೋಕ್ಕೂ ಚೆನ್ನಾಗಿದೆ. ಇಲ್ಲ ಸರ್, ಇದು ವೈಟ್ ಬೇಸಲ್ಲಿ ತುಂಬಾ ಹಾರ್ಡ್ ಮೆಟೀರಿಯಲ್ ಇದೆ. ಬೆಸ್ಟ್ ಅಂತೀರಾ ಇದು? ಎಲ್ಲಿಂದ ಮಟೀರಿಯಲ್ ಸರ್? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಗ್ರಾನೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಗ್ರಾನೈಟ್, ಮಾರ್ಬಲ್, ಕ್ವಾಡ್ಸ್ ಯಾವುದಾದ್ರೂ ಇರಲಿ, ನೀವು ಬೇಕಾದರೆ ನೀವು ಬರಬೇಕಾಗಿರುವಂಥದ್ದು ಸ್ಕೋಪ್ ಗ್ರಾನೈಟ್ ಆ್ಯಂಡ್ ಮಾರ್ಬಲ್ಗೆ. ಯಾಕೆ ಗೊತ್ತಾ? ಯಾಕಂತಂದರೆ ರೆಗ್ಯುಲರಾಗಿ ನಾನು ಇಲ್ಲಿ ಬರ್ತಾ ಇರ್ತೀನಿ, ಚೆಕ್ ಮಾಡ್ತಾ ಇರ್ತೀನಿ, ಕ್ವಾಲಿಟಿ ಯಾವ ಥರ ಇದೆ, ವೆರೈಟಿ ಯಾವ ಥರ ಇದೆ, ಪ್ರೈಸಿಂಗ್ ಯಾವಾಗ ಕೊಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಬಟ್ ಇಲ್ಲಿ ಪ್ರತಿ ತಿಂಗಳು ಇಲ್ಲಿ ಸ್ಕೋಪ್ ಗ್ರಾನೈಟಲ್ಲಿ ಬೆಸ್ಟ್ ಕ್ವಾಲಿಟಿ ಬರ್ತಾನೆ ಇರುತ್ತೆ, ಬೆಸ್ಟ್ ಪ್ರೈಸನ್ನು ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಸಂಕ್ರಾಂತಿ ಹೊಸ ವರ್ಷದ ಸಲುವಾಗಿ ನಮ್ಮ ಅರವಿಂದ್ ಸರ್ ಕೂಡ ಹೊಸ ಆಫರ್ನೊಂದಿಗೆ ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಸರ್ ನಿಮಗೂ ಕೂಡ. ಸರ್ ಬಾಯಲ್ಲಿ ಹ್ಯಾಪಿ ನ್ಯೂ ಇಯರ್ ಹೇಳಿದ್ರೆ ಆಗಲಿಲ್ಲ. ಇಲ್ಲ, ಈ ಸಲ ನಾನು ಆಫರ್ ಜೊತೆ ಹೇಳ್ಬೇಕು ನೀವು. ಆಫರು ನ್ಯೂ ಇಯರು ಮತ್ತು ಸಂಕ್ರಾಂತಿಗೆ ನಾವು ಗ್ರೆನೇಡ್ಗೆ 5% ಆಫರ್ ಕೊಡ್ತಾ ಇದ್ದೀವಿ. 5% ಡಿಸ್ಕೌಂಟ್. ಸರ್ ಇವಾಗ ಟೋಟಲ್ ಅಮೌಂಟಲ್ಲಿ 5% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. 1 ಲಕ್ಷ ಆಯ್ತು ಅನ್ಕೊಳ್ಳಿ. ಈಗ 1 ಲಕ್ಷ ಆಯ್ತು ಅಂದರೆ ನಾವು ಅದ್ರಲ್ಲಿ 5% ಡಿಸ್ಕೌಂಟ್. 5,000 ಡಿಸ್ಕೌಂಟ್. ಹೌದು. 2 ಲಕ್ಷ ಆಯ್ತು ಅನ್ಕೊಳ್ಳಿ, 10,000 ಡಿಸ್ಕೌಂಟ್. ರೆಡಿನಾ ಸರ್ ನೀವು? 101% ರೆಡಿ. ಆಮೇಲೆ ಮತ್ತೆ ಕೊಡಲ್ಲ ಅಂತ ಹೇಳ್ಬಾರ್ದು. ನಾನು ನೋಡಿ ಸರ್, ಸ್ಕೋಪಲ್ಲಿ ಮಾತಂದ್ರೆ ಮಾತು ಅಲ್ಲ ಸರ್, ನೀವು ಯಾವುದೇ ಪ್ರಾಡಕ್ಟನ್ನು ತಗೊಳ್ಳಿ, ಎಂಟೈರ್ ಎಷ್ಟು ಬಿಲ್ ಮಾಡ್ತೀರಾ ನೀವು, ಅದರಲ್ಲಿ ನಿಮಗೆ 5% ಡಿಸ್ಕೌಂಟ್ಸ್. ಇದು ಎಲ್ಲಿವರೆಗೆ ಸರ್? ಇದು ಅಪ್ ಟು 1 ಮಂತ್. ಅಪ್ ಟು 1 ಮಂತ್. ಹೌದು, 1 ಮಂತ್ ವರೆಗಂತೂ ಗ್ಯಾಪ್ ಇದೆ. ಅದಾದ್ಮೇಲೆ ಸಮ್ಮರಲ್ಲಿ ಒಂದಿದೆ, ಅದು ಆಮೇಲೆ ಹೇಳ್ತೀನಿ, ಆಮೇಲೆ ಕೊಟ್ಬಿಡೋಣ ಅಲ್ವಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸಲ ಬರ್ತೀನಲ್ಲ ನಾನು ಅಪ್ಡೇಟ್ಗೋಸ್ಕರ, ಆವಾಗ ಇನ್ನೊಂದು ಆಫರ್ ತೊಗೊಂಡ್ಬರ್ತೀನಿ. ಸದ್ಯಕ್ಕಂತೂ 5% ಡಿಸ್ಕೌಂಟ್ಸ್. ಸರ್ ಇವಾಗ ಈ ಸತಿ ವಿಡಿಯೋದಲ್ಲಿ ಹೊಸದೇನು ಬಂದಿದೆ? ಪ್ರತಿ ಸತಿ ಬರ್ತೀನಿ, ಆದ್ರೂ ಈ ಸತಿ ಏನು ಸರ್? ಈ ಸಲ ಹೊಸದು ಬಂದು ನಿಮಗೆ ರಾ ಸಿಲ್ಕ್ ಅಂತ ಒಂದು ಬಂದಿದೆ, ಮತ್ತೆ ಐವರಿ ಬ್ರೌನ್ ಅಂತ ಒಂದು ಬಂದಿದೆ, ಮತ್ತೆ ಬ್ಯಾಂಕು ಅಜುಲ್ ಅಂತ ಒಂದು ಬಂದಿದೆ. ಓಕೆ. ಡಿಫ್ರೆಂಟ್ ಬರ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ಲೈಕ್ ನಾನು ಲಾಸ್ಟ್ ಸ್ಟುಡಿಯೋ ಬಂದು ಹೋದೆ ಅಲ್ಲ, ಬಂದು ಹೋದ ಮೇಲೆ ಕಸ್ಟಮರು ಎಲ್ಲೆಲ್ಲಿಂದ ಬಂದರು? ನಂಗೆ ಖುಷಿ ಸರ್ ಅದು. ಈ ಸಲ ನನಗೆ ಆಕ್ಚುಲಿ ಮೈಸೂರಿಂದ ಬಂದರು, ಮತ್ತೆ ಏನೋ ಮೈಸೂರಿಂದ ಹೊಸಹಳ್ಳಿ ಅಲ್ಲಿಂದ ತಗೊಂಡ್ರು. ಓಕೆ. ಮತ್ತೆ ಈ ಕಡೆ ಬೆಳ್ಳಾರಿ ಕಡೆಯಿಂದ ಬಂದ್ರು, ಮತ್ತೆ ಹೊಸಪೇಟೆಯಿಂದ ತಗೊಂಡ್ರು. ಹೊಸಪೇಟೆಯಿಂದ ನ್ಯೂ, ಇವರೆಲ್ಲ ನ್ಯೂ ನನಗೆ ಬೆಂಗಳೂರಂತೂ ರೆಗ್ಯುಲರ್ ಆಗಿ ಅದು ರೆಗ್ಯುಲರ್ ಸರ್ ನನಗೆ. ಓಕೆ. ಬೆಂಗಳೂರಂತೂ ಕಂಪ್ಲೀಟ್ ಆಗಿ ಇವಾಗ ಹೆಂಗಿದೆ ಅಂದ್ರೆ ನೋಡಿ, ನಾರ್ಮಲಿ ಜಿಗನಿ ಇಸ್ ಬಿಗ್ ಮಾರ್ಕೆಟ್. ಹೌದೌದು. ಸೊ ಅಲ್ಲಿಂದ ಬರ್ತಾರಲ್ಲ, ನನಗೆ ಅದು ಖುಷಿ ಆಗುತ್ತೆ. ಹೌದು ಸರ್. ಹೌದು, ಬನಶಂಕರಿಯಿಂದ ಬರ್ತಾರೆ, ಅದು BTM ಲೇಔಟ್ ಇಂದ ಬರ್ತಾರೆ. ನನ್ಗೊಂಥರ ಖುಷಿ ಆಗುತ್ತೆ. ತುಂಬಾ ಪಕ್ಕದಲ್ಲೇ ಜಿಗ್ನಿ, ಬಟ್ ಅಲ್ಲಿಂದ ಇಲ್ಲಿ ಬರ್ತಾರೆ ಸರ್. ಬಾಣಸವಾಡಿ ಹತ್ರ ಬರ್ಬೇಕಾದ್ರೆ ಇಟ್ಸ್ ವೆರಿ ಗ್ರೇಟ್. ಇದು ನಾನು ಆಕ್ಚುಲಿ ಖುಷಿ ಪಡಬೇಕು. ನಮ್ಮನ್ನ ನಂಬಿಟ್ಟು, ಸ್ಕೋಪರ್ನ ನಂಬಿಟ್ಟು ದೂರದಿಂದ ಹುಡ್ಕೊಂಡ್ ಬರ್ತಾ ಇದ್ರ, ಬೇರೆ ಬೇರೆ ಊರಿಂದ. ನಿಮ್ಮ ಮನೆ ಪಕ್ಕದಲ್ಲೇ ಗ್ರಾನೈಟ್ ಶಾಪ್ ಇದ್ರು ಹುಡ್ಕೊಂಡು ಇಲ್ಲಿ ಬರ್ತಾ ಇದ್ರ. ಮೊದಲೇದಾಗಿ ನಾನು ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದಕ್ಕೋಸ್ಕರನೇ ಸರ್ ಹತ್ರ ಕೇಳ್ಬಿಟ್ಟು ನಿಮಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ಸ್ ಅನ್ನ ಹಾಕ್ಸಿರೋದು ವೀಕ್ಷಕರೇ. ಸರ್ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ನಡೀರಿ ಸರ್. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ನಿಮಗೆ ಅಸ್ಟೋರಿಯಾ ಪಿಂಕ್ ಅಂತಾರೆ. ಇದು ನಾರ್ಮಲಿ ಡೇಯಲ್ಲೂ ನಿಮಗೆ ಸ್ಪಾರ್ಕ್ಲಿಂಗ್ ಇರುತ್ತೆ. ಇದ್ರ ಒಳಗಡೆ ಅಲ್ವಾ? ಹೌದು, ಇದು ಸ್ಪಾರ್ಕ್ಲಿಂಗ್ ಇರುತ್ತೆ. ನೀವು ನೈಟ್ ಅಲ್ಲೂ ಸ್ಪಾರ್ಕ್ಲಿಂಗ್ ಇರುತ್ತೆ. ಓ, ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಬ್ಯೂಟಿಫುಲ್ ಮೆಟೀರಿಯಲ್ ಸರ್. ಇದು ಡೂಪ್ಲೆಕ್ಸ್ ಹೌಸ್ಗೆ ತುಂಬಾ ಹೆವಿಯಾಗಿ ಕಾಣಿಸುತ್ತೆ. ಇದು ಹೈಲಿ ಸ್ಪಾರ್ಕ್ಲಿಂಗ್ ಮೆಟೀರಿಯಲ್. ಓಕೆ 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 ಓಕೆ. ಇದು ಒಂದು ಏನಂದ್ರೆ ನಿಮಗೆ ದಿಸ್ ಕಮ್ಸ್ ಅರೌಂಡ್ 190 ಆಗುತ್ತೆ. 190. ಹೌದು. ಓಕೆ ಓಕೆ ಓಕೆ. ಸರ್ ಇವಾಗ ಕಿಚನ್ ಕೌಂಟ್ ಟಾಪ್ಗಳಿಗೂ ಗ್ರಾನೈಟ್ ಆಗ್ತಾ ಇದ್ದಾರೆ. ಹೌದು ಸರ್. ಇದನ್ನೆಲ್ಲ ಆಗ್ಬೋದು ಸರ್, ನಾವು ಯೂಸ್ ಮಾಡ್ಬೋದು ಸರ್? ಇದು ಆಗ್ಬೋದು, ಬಟ್ ಇಟ್ ಶುಡ್ ಬಿ ಪ್ರೊಸೀಜರ್ ಆಗಿ ಆಗ್ಬೇಕು ಸರ್. ಸುಮ್ಮನೆ ನಾರ್ಮಲ್ ಆಗಿ ಹಾಕಂಗಿಲ್ಲ, ಹಾಕ್ಬೋದು. ಬಟ್ ಒಂದು ನಿಮಗೆ ನಾರ್ಮಲಿ ಒಂದು ಅಫಾಕ್ಸಿ 10x ತರ ಬರುತ್ತೆ, ದಟ್ ಶುಡ್ ಬಿ ಅಪ್ಲೈಡ್. ಓಕೆ. ಅದು ಅಪ್ಲೈ ಮಾಡಿ, ಯಾಕಂದ್ರೆ ಅವಾಗ ನಿಮಗೆ ಲ್ಯಾಮಿನೇಟೆಡ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಸೊ ಒಂದೊಂದು ಏನಕ್ಕೆ ನಾರ್ಮಲ್ ಆಗಿ ಒಂದೊಂದು ಮೆಟೀರಿಯಲ್ ಕಿಚನ್ಗೆ ಹಾಕ್ಬಿಡೋದು ಅಂತ ಹೇಳೋದಂದ್ರೆ ವಾಟರ್ ಫ್ಲೋಟಿಂಗ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ವಾಟರ್ ಫ್ಲೋಟಿಂಗ್ ಆಗುವ ಆ ಜಾಯಿಂಟ್ ಅಲ್ಲಿ ಇವಾಗ ಎಲ್ ಶೇಪ್ ಇರುತ್ತೆ. ಆ ಎಲ್ ಶೇಪ್ ಅಲ್ಲಿ ಜಾಯಿಂಟಿಂಗ್ ಅಲ್ಲಿ ನಿಮಗೆ ನೀರು ಬಿದ್ದು ಏನಾಗುತ್ತೆ, ಪೋರಸ್ ಆಗುತ್ತೆ. ಸೊ ಅದಕ್ಕೆ ಲ್ಯಾಮಿನೇಟ್ ಮಾಡಿದ್ರೆ
ನಿಮಗೆ ಕಿಚನ್ ಕೌಂಟರ್ ಟಾಪ್ ಗ್ರಾನೈಟ್ ಅಲ್ಲಿ ಯಾವ್ದಾದ್ರು ಆಗ್ಬೋದು, ಸಮಸ್ಯೆ ಇಲ್ಲ. ಯಾಕಂದ್ರೆ ಗ್ರಾನೈಟ್ ಬಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು, ಹೌದು ನ್ಯಾಚುರಲ್ ಸ್ಟೋನ್, ಬಟ್ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಉತ್ತಮ, ಬೆಸ್ಟ್ ಅಂತ ಹೇಳ್ತೀರಾ. ಸ್ವಲ್ಪ ನಮಗೆ ಕಿಚನ್ ಟಾಪ್ ಹಾಕ್ಬೋದಾದಂಥದ್ದು ಸ್ವಲ್ಪ ತೋರಿಸ್ಬಿಡಿ ಸರ್. ದಯವಿಟ್ಟು ಸರ್. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ನೋಡಿ, ಇದು ಬಂದು ನೀವು ಕಿಚನ್ ಕೌಂಟರ್ ಟಾಪ್ ಹಾಕ್ಬೋದು, ಹಾಕೊಬೋದಾ ಇದನ್ನ? ಕಾಫಿ ಬ್ರೌನ್ ಅಂತ. ಕಾಫಿ ಬ್ರೌನ್, ಹೌದು. ಇದು ಸ್ವಲ್ಪ ಡೆನ್ಸಿಟಿ ಸ್ವಲ್ಪ ಹೈಯರ್ ರೇಂಜ್ ಅಲ್ಲಿ ಇರುತ್ತೆ. ಓಕೆ ಇದಾಗ್ಬೋದು ಕಿಚನ್ ಕೌಂಟರ್ ಟಾಪ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಬಂದು ಲೈನ್ ಪಾಲಿಶಿಂಗ್ ಮೆಟೀರಿಯಲ್. ಲೈನ್ ಪಾಲಿಶಿಂಗ್ ಕಿಚನ್ ಬಿಟ್ಟು ಮತ್ತೆ ಇನ್ನೆಲ್ಲ ಹಾಕ್ಬೋದು ಇದನ್ನ? ಸರ್ ಕಿಚನ್ ಮತ್ತೆ ಕ್ಲಾಡಿಂಗು ಮತ್ತೆ ಔಟ್ಸೈಡ್ ಫ್ಲೋರಿಂಗು, ಸ್ಟೇರ್ ಕೇಸು, ಇದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಮೆಟೀರಿಯಲ್. ಎಷ್ಟು ಎಲ್ಲಿಂದ ಮೆಟೀರಿಯಲ್ ಸರ್ ಇದು? ಸರ್ ಇದು ಬಂದು ಕರೀಂನಗರ್ ಮೆಟೀರಿಯಲ್. ಕರೀಂನಗರ್. ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಒಂದು 110 ಆಗುತ್ತೆ ಸರ್. 110 ರೂಪೀಸ್. ತುಂಬಾನೇ ಚೆನ್ನಾಗಿದೆ ಸರ್. ಹಾಗೆ ಈ ಕಡೆ ಒಂದಿದೆ, ಇದನ್ನ ಹೇಳ್ಬಿಡೋಣ ಸರ್. ಇದು ಬಂದು ನೋಡಿ ಸರ್, ಇದು ಬಿಯಾಂಕೋ ಅಜೂಲ್ ಅಂತಾರೆ. ಬಿಯಾಂಕೋ ಅಜೂಲ್, ಹೌದು. ಇದು ಬಂದು ನೀವು ಫ್ಲೋರಿಂಗ್ ಹಾಕ್ಬೇಕಂದ್ರೆ ಮಾರ್ಬಲ್ ತರ ಯೂಸ್ ಮಾಡಬೇಕು. ಮಾರ್ಬಲ್ ತರ ಹಾಕ್ಬೇಕು. ಈ ಬ್ಲೇಡ್ ಕಟ್ಟಿಂಗ್ ಬೇರೆ ತರ ಬರುತ್ತೆ. ಓಕೆ. ನಾರ್ಮಲಿ ದೇ ವಿಲ್ ಗೋ ಫಾರ್ ಕ್ಲಾಡಿಂಗ್. ಫ್ಲೋರಿಂಗ್ ಹಾಕಂಗಿದ್ರೆ ಪ್ರೊಫೆಷನಲ್ ಲೇಯರ್ ಹಾಕ್ಬೇಕು. ಹೌದಾ ಸರ್? ನಾರ್ಮಲ್ ಲೇಯರ್ ಎಲ್ಲ ಹಾಕಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಸರ್. ಮಾರ್ಬಲ್ ಲುಕ್ ಬರುತ್ತೆ ಇದು. ಎಷ್ಟು ಸರ್ ಪ್ರೈಸ್ ಎಷ್ಟು ಸರ್? ಇದು ಬಂದು ನಿಮಗೆ 240 ಆಗುತ್ತೆ ಸರ್. ಇನ್ನೂ 40. ಹೌದು. ಒಂದು ಸ್ವಲ್ಪ ಪ್ರೀಮಿಯಮ್ ಅಲ್ವಾ ಇದು? ಇದೆಲ್ಲ 20 mm ಥಿಕ್ನೆಸ್ ಬರುತ್ತೆ ಸರ್ ನಿಮಗೆ. 20 mm ಬರುತ್ತೆ ಇದು. ನೋಡಿ ವೀಕ್ಷಕರೇ, ದಪ್ಪ ಚೆನ್ನಾಗಿ ಬರುತ್ತೆ ಇದು. ಹೇಳಿ. ಸ್ಪಾರ್ಕಲ್ ಗ್ರೀನ್. ಇದು ನೀವು ನಾರ್ಮಲಿ ಯು ಕ್ಯಾನ್ ಗೋ ಫಾರ್ ಕ್ಲಾಡಿಂಗ್, ಫ್ಲೋರಿಂಗ್ ಮತ್ತೆ ಕಿಚನ್ ಕೌಂಟರ್ ಟಾಪ್ಗೂ ಹೋಗ್ಬೋದು. ಇದನ್ನು ಕಿಚನ್ ಕೌಂಟರ್ ಟಾಪ್ ಹಾಕೋಬಹುದು. ನೋಡಿ ಅಲ್ಲಲ್ಲಿ ನಿಮಗೆ ಸ್ಪಾರ್ಕ್ಲಿಂಗ್ ಬರುತ್ತೆ ಇದು. ಹೌದು. ಬಟ್ ಬ್ಯಾಕ್ ಗ್ರೌಂಡ್ ಬಂದು ನಿಮಗೆ ಗ್ರೀನ್ ಬ್ಯಾಕ್ ಗ್ರೌಂಡ್ ಇದು. ದಿಸ್ ಫ್ರಮ್ ಶ್ರೀಕಾಕುಳಂ ಮೆಟೀರಿಯಲ್. ಶ್ರೀಕಾಕುಳಂ. ಇದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದು ನಿಮಗೆ 155 to 165. ಓಕೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಸಿಗುತ್ತೆ ಇದು. ಇದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಇದು ಬಂದು ಪರ್ಲ್ ಬ್ಲ್ಯಾಕ್. ತುಂಬಾ ಗ್ಲಾಸಿ ಇದೆ ಅಲ್ಲ? ಹೌದು, ಗ್ಲಾಸಿ. ಇದು ಒಂಥರ ಹೆಂಗಂದ್ರೆ ನಿಮಗೆ ಬ್ಲ್ಯಾಕ್ ಅಂಡ್ ಬ್ಲೂ ಮಿಕ್ಸ್ಡ್ ಬರುತ್ತೆ ಸರ್ ಇದು. ನಾರ್ಮಲಿ ಕಿಚನ್ ಕೌಂಟರ್ ಟಾಪ್ ಹಾಕ್ತಾರೆ. ಓಕೆ. ತುಂಬಾ ಪ್ರಾಜೆಕ್ಟ್ ಇವಾಗ ಇದೇ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಾರ್ಮಲಿ ಬ್ಲ್ಯಾಕ್ ಹಾಕೋದು, ಜೆಡ್ ಬ್ಲ್ಯಾಕ್ ಅಂತ ಅದು ಹಾಕ್ತಾರೆ. ಬಟ್ ಇದೆಲ್ಲ ನೀವು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಿಚನ್ ಕೌಂಟರ್ ಟಾಪ್ಗೆ. ಓಕೆ. ಇದು ಒಂದು 18+ ಬರುತ್ತೆ. 18+ ಬರುತ್ತೆ, ಬ್ಯೂಟಿಫುಲ್ ಆಗಿ ಬರುತ್ತೆ ಸರ್. ದಿಸ್ ಫ್ರಮ್ ರಾಜಸ್ಥಾನ್. ಹೌದು ಸರ್. ಇದು ಬೆಲೆ ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 135 ಆಗುತ್ತೆ. 135. ಇದು 2 ಫೀಟ್ ಅಲ್ಲೂ ಸಿಗುತ್ತೆ ನಿಮಗೆ. 2 ಫೀಟ್ ಅಲ್ಲೂ ಸಿಗುತ್ತೆ? 2 ಫೀಟ್ ಅಲ್ಲೂ ಸಿಗುತ್ತೆ. ಸೊ ಕೌಂಟರ್ ಡೈರೆಕ್ಟ್ ಆಗಿ ಹಾಕ್ಬೋದು. ಓಕೆ, ಸೂಪರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಫಿಶ್ ಬ್ಲ್ಯಾಕ್ ಅಂತಾರೆ, ರಾಜಸ್ಥಾನ್ ಮೆಟೀರಿಯಲ್. ಇದು ನೀವು ಕಿಚನ್ ಕೌಂಟರ್ ಟಾಪ್ಗೂ ಹಾಕ್ಬೋದು. ಇದನ್ನು ನಾರ್ಮಲಿ ಬ್ಲ್ಯಾಕ್ ಹಾಕೋದು ನಿಮಗೆ ಅದೊಂಥರ ಬ್ಯೂಟಿಫುಲ್ ಆಗಿರುತ್ತೆ. ನಾರ್ಮಲಿ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿಮಗೆ 18 mm. ಓಕೆ. ಮತ್ತೆ ನೀವು ವೈಟ್ ಬೇಸ್ ಅಲ್ಲಿ ಹಾಕ್ಬೇಕಂದ್ರೆ ನೀವು ಯು ಕ್ಯಾನ್ ಗೋ ಫಾರ್ 20 mm ಥಿಕ್ನೆಸ್. ಅದು ನಾನು ತೋರಿಸ್ತೀನಿ. ಗ್ಯಾಂಗ್ಸ್ ಅಲ್ಲಿ ಹಾಕ್ಬೋದಾ? ಸರ್ ಇದ್ರ ಬೆಲೆ ಎಷ್ಟಾಗುತ್ತೆ ಸರ್? ಸರ್ ಇದೆಲ್ಲ ನಿಮಗೆ ಕಮ್ಸ್ ಅರೌಂಡ್ 130 ಸಿಕ್ಬಿಡುತ್ತೆ. ಸರ್ ಇದು ಹೇಳಿ ಸರ್. ಇದು ನೋಡಿ, ಇದು ಬಂದು ನಿಮಗೆ ಜೆಡ್ ಬ್ಲ್ಯಾಕ್ ಅಂತಾರೆ. ಇದು ಫುಲ್ ಬ್ಲ್ಯಾಕ್ ಇರುತ್ತೆ. ಸ್ವಲ್ಪ ನಿಮಗೆ ಗ್ರೀನ್ ಸ್ಪಾರ್ಕ್ಲಿಂಗ್ ಬರುತ್ತೆ, ಟಿಂಟಿಂಗ್ ಇರುತ್ತೆ. ಆಕ್ಚುಲಿ ಬ್ಲ್ಯಾಕ್ ಅಲ್ಲಿ ನಿಮ್ಗೆ ಅಂದ್ರೆ ನಿಮಗೆ ಬ್ಲ್ಯಾಕ್ ಅಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಸರ್. ಓಕೆ. ನಿಮಗೆ ಪ್ಯೂರ್ ಬ್ಲ್ಯಾಕ್ ಇವಾಗ ಸಿಗೋದು ತುಂಬಾ ಕಷ್ಟ ಇದೆ. ಓಕೆ. ಪ್ಯೂರ್ ಬ್ಲ್ಯಾಕ್ ಅಂದ್ರೆ ದಟ್ ಈಸ್ ಚಾಮರಾಜನಗರ್ ಬ್ಲ್ಯಾಕ್. ನಿಮಗೆ ಪ್ಯೂರ್ ಬ್ಲ್ಯಾಕ್ ದಟ್ ಈಸ್ ಲಿಟಲ್ ಬಿಟ್ ಕಾಸ್ಟ್ಲಿ. ಓಕೆ. ಮತ್ತೆ ನಿಮಗೆ ಆಂಧ್ರ ಬ್ಲ್ಯಾಕ್ ಬರುತ್ತೆ ನಿಮಗೆ, ದಟ್ ಈಸ್ G20 ಅಂತ ಬರುತ್ತೆ. ಸರಿ. ಮತ್ತೆ ಒಂದೊಂದು ನಿಮಗೆ ಗ್ರೀನ್ ಟಚ್ ಇರುತ್ತೆ. ಆ ಟಚ್ ನೀವು ಅದು ಆಗ್ಬೋದು ಕಿಚನ್ ಕೌಂಟರ್ ಟಾಪ್ಗೆ. ನಾರ್ಮಲಿ ಹೆಂಗಂದ್ರೆ ನಿಮಗೆ ಬ್ಲ್ಯಾಕ್ ಸ್ಟಾರ್ಟ್ ಆಗೋದು ಬಂದು ನಿಮಗೆ 175 ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅದರಲ್ಲಿ ನಿಮಗೆ ಕಮರ್ಷಿಯಲ್ ಮೆಟೀರಿಯಲ್ ಬರುತ್ತೆ. ನಾರ್ಮಲಿ ಕಿಚನ್ ಹಾಕ್ಬೇಕಂದ್ರೆ ಸ್ವಲ್ಪ ಡೆನ್ಸಿಟಿ ಸ್ವಲ್ಪ ಹೈಯರ್ ರೇಂಜ್ ಅಲ್ಲಿ ಇರಬೇಕು, ಚೆನ್ನಾಗಿರ್ಬೇಕು. ಓಕೆ. ಇದು ಡೆನ್ಸಿಟಿ ಎಷ್ಟಿದೆ ಸರ್? ಇದು ಸರ್ ಇದೆಲ್ಲ ನೀವು ನಾರ್ಮಲ್ ಕಿಚನ್ ಕೌಂಟರ್ ಟಾಪ್ ಹಾಕ್ಬೋದು ಸರ್. 18 mm ಥಿಕ್ನೆಸ್ ಇದು. ಆಗಲೇ ಎಷ್ಟು ಕೊಡ್ತೀರಾ ಇದರಲ್ಲಿ? ಇದೆಲ್ಲ 2 ಫೀಟ್ ನಿಮ್ಗೆ ಪಕ್ಕಾ ಸಿಗುತ್ತೆ ನಿಮ್ಮ ಕಿಚನ್ಗೆ. ಕಟ್ ಮಾಡಿ ಕೊಟ್ಬಿಡ್ತೀರಾ ನೀವು? ಆಲ್ರೆಡಿ ಕಟ್ ಆಗಿರೋದೆ. ಲೆಂತ್ ಮಾತ್ರ ಅವರು ಯಾವ ತರ ಕಿಚನ್ ಎಲ್ ಶೇಪ್ ಯು ಶೇಪ್ ಅಂತ ನೋಡ್ಕೊಂಡು ಕಟ್ ಮಾಡಿ. ಇದು ದಪ್ಪ ಎಷ್ಟಿರುತ್ತೆ ಸರ್? ಇದೆಲ್ಲ 18 mm ಥಿಕ್ನೆಸ್ ಬರುತ್ತೆ. 18 ಸಿಕ್ಬಿಡುತ್ತಾ ಸರ್? ಇದು ಎಷ್ಟು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 180 ಆಗುತ್ತೆ ಸರ್. 180. ಹೌದು. ಓಕೆ ಸರ್. ಹಂಗೆ ಒಂದಿಷ್ಟು ಸ್ಯಾಂಪಲ್ ಮಾಡಿಟ್ಟಿದ್ದೀರಾ, ಒಂಚೂರು ತೋರಿಸ್ಬೋದಾ ನಮಗೆ? ಇದು ಹೆಂಗೆ ಏನೇನು ಮಾಡಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಇವೆಲ್ಲ ಕಿಚನ್ ಕೌಂಟರ್ ತರ ಮಾಡಿರೋದಲ್ಲ ಸರ್? ಹೇಳಿ ಸರ್ ಇದ್ರ ಬಗ್ಗೆ. ಸರ್ ನೋಡಿ, ಇದು ಬಂದು ಕಿಚನ್ ಕೌಂಟರ್ ಟಾಪ್. ಇವಾಗ ನಾರ್ಮಲಿ ಇದು ಬಂದು ಎಡ್ಜ್ ಪಾಲಿಶಿಂಗ್ ಅಂತಾರೆ. ಓಕೆ. ಇದು ಬಂದು ಎಡ್ಜ್ ಪಾಲಿಶಿಂಗ್ ಸ್ವಲ್ಪ ನಿಮಗೆ ಸೈಡ್ ಅಲ್ಲಿ ಇದು ಕೊಟ್ಟಿರ್ತಾರೆ, ಸ್ಲ್ಯಾಂಟ್ ಮಾಡಿರ್ತಾರೆ. ಬಟ್ ಏನಂದ್ರೆ ಕಿಚನ್ಗೆ ನೀವು ಬೆಸ್ಟ್ ಅಂದ್ರೆ ನಿಮಗೆ ಎಡ್ಜ್ ಪಾಲಿಶಿಂಗ್ ಹಾಕೋದು ಉತ್ತಮ. ಇದು ಒಳ್ಳೇದಾ? ಹೌದು. ಯಾಕೆ ಸರ್? ಯಾವ ಕಾರಣ? ಏನಕ್ಕಂದ್ರೆ ಇವಾಗ ನೀರ್ ಬೀಳುತ್ತೆ, ಇಲ್ಲೊಂದು ಗ್ರೂ ಕೊಟ್ಟಿರ್ತಾರೆ. ಓಕೆ. ಆ ನೀರ್ ಬಂದು ಇಲ್ಲೇ ಬೀಳುತ್ತೆ. ಸೊ ಅದರಿಂದ ಎಡ್ಜ್ ಪಾಲಿಶಿಂಗ್ ಇಸ್ ಬೆಸ್ಟ್. ಫುಲ್ ನೋಸಿಂಗ್ ಇದೆ. ಫುಲ್ ನೋಸಿಂಗ್ ಏನಂದ್ರೆ ನಿಮಗೆ ವಾಟರ್ ಫ್ಲೋಟಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಅದು ಔಟ್ ಆಫ್ ಇವಾಗ ಫ್ಯಾಷನ್ ಆಗಿದೆ. ಬಟ್ ಬೆಸ್ಟ್ ಅಂದ್ರೆ ಇವಾಗ ಎಡ್ಜ್ ಪಾಲಿಶಿಂಗ್ ಮಾಡೋದು ಉತ್ತಮ, ಒಳ್ಳೇದಂತ ಹೇಳ್ತೀರಾ? ಓಕೆ. ಸೊ ಇದು ಈ ತರ ಮಾಡೋದು ಒಳ್ಳೇದು. ಹೌದು. ಇದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ತೀರಾ? ಬೆಸ್ಟ್. ಇನ್ನೊಂದು ಸರ್,
ಮೇಲ್ ಬರುತ್ತೆ, ಮೇಲ್ ಟಾಪ್ ಅಲ್ಲಿ ಹಾಕ್ತಾರೆ, ಹೌದು, ವಾಟರ್ ಫ್ಲೋಟಿಂಗ್ ಇರ್ಕೂಡುದು ಅಂತ. ಬಟ್ ದಯವಿಟ್ಟು ಅದು ಕೇರ್ಫುಲ್ ಆಗಿ ಮಾಡ್ಬೇಕು. ಏನಂದ್ರೆ ನೋಡಿ, ಇವಾಗ ಮೆಟಲ್ ಪೇಸ್ಟ್ ಹಾಕೋವಾಗ ಇವ್ರು ಕರೆಕ್ಟ್ ಆಗಿ ಹಾಕಲ್ಲ. ಅವಾಗ ಏನಾಗುತ್ತೆ, ಒಂದು 2 years or 3 years ಅದು ಆಚೆ ಬಂದ್ಬಿಡುತ್ತೆ. ಸೊ ದಯವಿಟ್ಟು ಮೇಲ್ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಿ. ಯು ಕ್ಯಾನ್ ಗೋ ಫಾರ್ ದಿಸ್. ಈ ತರ ಹೋದ್ರೆ ನಿಮ್ಗೆ ಉತ್ತಮ, ಬೆಸ್ಟ್ ಅಂತ ಹೇಳ್ತೀರಾ. ಒಳ್ಳೇದಿದು. ಸರ್ ಇನ್ನೊಂದು 2-3 ಮಾಡಿದ್ದೀರಾ, ಸ್ವಲ್ಪ ನಾಲೆಜ್ ಕೊಡಿ ಸರ್ ನಮಗೆ. ಯಾವ ತರ ಮಾಡಿದ್ರೆ ಒಳ್ಳೇದು, ಯಾವ ತರ ಮಟೀರಿಯಲ್ ಯೂಸ್ ಮಾಡಿದ್ರೆ ಒಳ್ಳೇದು? ನೋಡಿ, ಇದು ಬಂದು ನಿಮ್ಗೆ ಸ್ಟೇರ್ ಕೇಸ್ ಸರ್. ಇದು ಸ್ಟೇರ್ ಕೇಸ್ಗೆ ನೋಡಿ, ಇದು ಬಂದು ಫುಲ್ ನೋಸಿಂಗ್ ಬರುತ್ತೆ. ಫುಲ್ ನೋಸಿಂಗ್. ಓಕೆ. ಇದು ಬಂದು ಎಡ್ಜ್ ಪಾಲಿಶಿಂಗ್ ಬರುತ್ತೆ. ಇದು ಎಡ್ಜ್ ಪಾಲಿಶಿಂಗ್. ಸರ್ ಯಾರಾದ್ರೂ ಲೈಕ್ ಈ ತರ ಲಪೋತ್ರವನ್ನ ಕಿಚನ್ ಯೂಸ್ ಮಾಡಿದ್ಯಾ? ಕಿಚನ್ ಬೇಡಿ ಸರ್, ಕಿಚನ್. ಯಾಕಂದ್ರೆ ವೆಸಲ್ ಕೂತ್ಕೊಳ್ಳಲ್ಲ, ವೆಸಲ್ ಕೂತ್ಕೊಳ್ಳಲ್ಲ. ನಿಮ್ಗೆ ಏನಿದ್ರೆ ಪಾಲಿಶ್ಡ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಉತ್ತಮ. ಇದು ವೆಸಲ್ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು. ಬಟ್ ಇದು ರಫ್ ಮಟೀರಿಯಲ್. ಇದು ರಫ್ ಮೆಟೀರಿಯಲ್. ಇದೆಲ್ಲ ಓನ್ಲಿ ಫಾರ್ ಬಾಲ್ಕನಿ, ಸ್ಟೇರ್ ಕೇಸ್ ಅಂತದಕ್ಕೆ ಹಾಕ್ಬೋದು. ಬೆಸ್ಟ್ ಅಂತೀರಾ ಇದು? ಹೌದು. ಕಿಚನ್ಗೆ ಹಾಕಕ್ಕೆ ಹೋಗ್ಬಿಡಿ. ಓಕೆ. ವಾಟ್ ಅಬೌಟ್ ದಿಸ್? ಇದು ಯಾವುದು ಸರ್ ಇದು? ಸರ್ ಇದೆಲ್ಲ ನೋಡಿ, ಈ ತರ ಒಂದು ನಾರ್ಮಲಿ ಏನ್ ಮಾಡ್ತಾರೆ ಅಂದ್ರೆ ಬಾತ್ರೂಮ್ ಕಾರ್ನರ್ ಅಲ್ಲಿ ಈ ತರ ಮಾಡ್ತಾರೆ. ಓಕೆ ಓಕೆ ಹಾಕ್ತಾರೆ. ಸೊ ಅದು ನಿಮ್ಗೆ ಮನೆ ಕಟ್ಟೋವಾಗ ವೇಸ್ಟೇಜ್ ಇರತ್ತಲ್ವಾ? ಹೌದೌದು. ಅದನ್ನ ಈ ತರ ಯೂಸ್ ಮಾಡಿ. ಬಾತ್ರೂಮ್ಸ್ಗೆ ಈ ತರ ಯೂಸ್ ಮಾಡಿದ್ರೆ ಉತ್ತಮ. ಓಕೆ. ಇದು ಹೇಳಿ ಸರ್, ವೈಟ್ ಬೆಸ್ಟ್. ಸರ್ ಇದು ಓಷನ್ ವೈಟ್ ಅಂತಾರೆ. ಇದೇನ್ ಮಾಡಿರಿ? ಕಿಚನ್ ಕೌಂಟರ್ ಮಾಡಿರೋದು ಇದು ಕಿಚನ್ ಕೌಂಟರ್ ಟಾಪ್. ತುಂಬಾ ಹಾರ್ಡ್ ಮೆಟೀರಿಯಲ್ ಸರ್ ಇದು. ಸರ್ ಇವಾಗ ವೈಟ್ ನ ಕಿಚನ್ಗೆ ಹಾಕಿದ್ರೆ ಅದು ಸ್ಟೇನ್ಸ್ ಆಗಲ್ವಾ ಸರ್ ಅದ್ರ ಮೇಲ್ಗಡೆ? ಸರ್ ವೈಟ್ ಅಂದ್ರೆ ಎಲ್ಲಾ ಕಲರು ನೀವು ಹಾಕಕ್ಕಾಗಲ್ಲ. ನಾರ್ಮಲಿ ವೈಟ್ ಏನಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ವೈಟ್ ಇರುತ್ತೆ. ಇವಾಗ ಓಷನ್ ವೈಟ್ ಮತ್ತೆ ಕೊಲೋನಿಯಲ್ ವೈಟ್ ಅಂತದ್ ನೀವು ಹಾಕಿದ್ರೆ ಉತ್ತಮ. ಓಷನ್ ವೈಟ್, ಕೊಲೋನಿಯಲ್ ವೈಟ್. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಒರಿಸ್ಸಾ ಮೆಟೀರಿಯಲ್ ಹಾಕ್ತಾರೆ. ದಟ್ ಈಸ್ ಓನ್ಲಿ ಫಾರ್ ಎ ಫ್ಲೋರಿಂಗ್ ನಿಮ್ಗೆ ಬೆಸ್ಟ್. ಸರಿ ಅಂತೀರಾ? ಹೌದು. ಕಿಚನ್ ಕೌಂಟರ್ ಟಾಪ್ಗೆ ಅದು ಸೂಟ್ ಆಗಲ್ಲ. ಯಾಕಂದ್ರೆ ಅದು ಪ್ಯೂರ್ ವೈಟ್ ಇರುತ್ತೆ. ಸ್ವಲ್ಪ ನಿಮ್ಗೆ ಅದು ಡೆನ್ಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಇದ್ರ ಬಗ್ಗೆ ಹೇಳಿ. ಇದು ಯಾವ್ದು? ಇದು ಇಲ್ಲಿ ಇರೋದು ಸರ್ ಇದು ಬಂದು ನಮ್ಮ ಕರ್ನಾಟಕದ್ದು ಓಷನ್ ವೈಟ್ ಅಂತ. ಓಷನ್ ವೈಟ್ ಹಾಕ್ಬೋದಾ ಸರ್ ಇದನ್ನ? ಸೂಪರ್. ಇದು ತುಂಬಾ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್ ಪ್ರೈಸ್? ಏನು ಸರ್ ಇದು ಬಂದು ನಿಮ್ಗೆ 220 ಆಗುತ್ತೆ ಸರ್. 220. ಹೌದು. ಬಟ್ ಇದು ಕಿಚನ್ ವರ್ತ್ ಅಂತ ಹೇಳ್ತೀರಾ? 100% ಬರ್ತು. ಓಕೆ ಓಕೆ. ಇನ್ ಯಾವ ಆಪ್ಷನ್ ಇದೆ ಕಿಚನ್ಗೆ ಹಾಕೋದಕ್ಕೆ? ಇಲ್ಲೊಂದು ವೈಟ್ ಇದೆಯಲ್ಲ ಸರ್, ಇದು ಯಾವುದು ಸರ್? ಸರ್ ಇದು ಬಂದು ನೋಡಿ, ಇದು ಬಂದು ನಿಮ್ಗೆ ಕರಾರಾ ವೈಟ್ ಅಂತಾರೆ. ಕರಾರಾ ವೈಟ್. ಬಟ್ ಇದೆಲ್ಲ ಏನಂದ್ರೆ ನೀವು ಆಗ್ಬೋದು ಕಿಚನ್ಗೆ, ಬಟ್ ಯು ಶುಡ್ ಗೋ ಫಾರ್ ಎ 10x ಹಾಕ್ಬೇಕಾಗುತ್ತೆ. ಎಕ್ಸ್ಟ್ರಾ ಒಂದು ಅಫಾಕ್ಸಿ ತರ ಮೇಲ್ಗಡೆ ಲೇಯರ್ ಹಾಕ್ಬೇಕಾಗುತ್ತೆ. ಓಕೆ ಓಕೆ ಓಕೆ. ಇದು ಯಾವ್ದು ಸರ್? ಇದು ಗ್ರೀನ್ ಕಲರ್. ದಿಸ್ ಇಸ್ ಮಾರ್ಬಲ್. ನಾನು ಯಾವತ್ತೂ ನೋಡೇ ಇಲ್ಲ ಇನ್ನು. ಇದು ಮಾರ್ಬಲ್. ಇದು ನಾರ್ಮಲಿ ಏನಂದ್ರೆ ನಿಮ್ಗೆ ಸ್ಟೇರ್ ಕೇಸ್, ಇಂಟೀರಿಯರ್ ಸ್ಟೇರ್ ಕೇಸ್ ಮತ್ತೆ ಔಟ್ಸೈಡ್ ಕ್ಲಾಡಿಂಗ್ ಅದಕ್ಕೆಲ್ಲ ಹೋಗ್ತಾರೆ. ಫ್ಲೋರಿಂಗ್ ಹಾಕ್ತಾರೆ. ಎಷ್ಟಾಗ ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ದಿಸ್ ಕಮ್ಸ್ ಅರೌಂಡ್ 155. 155 ದೊಡ್ಡ ಸ್ಲ್ಯಾಬ್ ಬರುತ್ತೆ. ಬಟ್ ಮಾರ್ಬಲ್ ತುಂಬಾ ಕಾಸ್ಟ್ಲಿ ಅಲ್ವಾ ಇದು? ಸರ್ ಇದು ಇಂಡಿಯನ್ ಮಾರ್ಬಲ್ ಸರ್. ಇದು ಇಂಡಿಯನ್ ಮಾರ್ಬಲ್ ವರ್ತ್ ಅಂತ ಹೇಳ್ತೀರಾ? ವರ್ತ್. ಮೂವಿಂಗ್ ಇದೆಯಾ ಸರ್? ಇದು ಜಾಸ್ತಿ ಸಿಕ್ಕಾಪಟ್ಟೆ ಮೂವಿಂಗ್ ಇರುತ್ತೆ. ನಾರ್ಮಲಿ ಏನಂದ್ರೆ ಆರ್ಕಿಟೆಕ್ಟ್ಸ್ ಅವರು ತುಂಬಾ ರೆಫರ್ ಮಾಡೋದು ಇದು. ಓಕೆ ಓಕೆ. ನಾನು ತಿಂಗಳಿಗೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2000 ಇಂದ 3000 ಕಳಿಸ್ತಾ ಇರ್ತೀವಿ. ಸರ್ ಆ ಕಡೆ ಒಂದೆರಡು ಸೆಟಪ್ ನೋಡಿದ್ವಿ. ಸರ್ ಇದು ಇಲ್ಲೊಂದೇನೋ ಸರ್ ಇದು ಬಂದು ನಿಮಗೆ ಜೆಡ್ ಬ್ಲಾಕ್ ಅಂತಾರೆ. ಓಕೆ. ಇದು ಬಂದು ನಿಮ್ಗೆ ಹೆಂಗಂದ್ರೆ ಈ ಫಿನಿಶಿಂಗ್ ಅಲ್ಲಿ ಯಾವ ಮೆಟೀರಿಯಲ್ ಅಲ್ಲೂ ಗ್ರಾನೈಟ್ ಅಲ್ಲಿ ಬರಲ್ಲ. ಇದರ ಬರೋದಿಲ್ಲ. ಪರ್ಟಿಕ್ಯುಲರ್ ಈ ಫಿನಿಶಿಂಗ್ ಲೆದರ್ ತರ ಇದೆಯಲ್ಲ ಸರ್? ಲೆದರ್ ತರ ಬರುತ್ತೆ. ಒಂದು ಪರ್ಟಿಕ್ಯುಲರ್ಲಿ ನಿಮಗೆ ಆ ಜೆಡ್ ಬ್ಲಾಕ್ ಅಲ್ಲೇ ಬರೋದು ನಿಮಗೆ. ಓಕೆ ಓಕೆ ಓಕೆ. ಸೊ ನಾರ್ಮಲಿ ಏನಂದ್ರೆ ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಇದು. ಕಾಸ್ಟ್ಲಿನೇ ಇದೆ. ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 250 per SFT ಆಗುತ್ತೆ. ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಸರ್ ನಾರ್ಮಲಿ ಇವಾಗ ಸ್ಟೇರ್ ಕೇಸು ಮತ್ತೆ ಕ್ಲಾಡಿಂಗ್ ಬಾಲ್ಕನೀಸ್ ಅಂತ ಅದಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ಸೆಟ್ ಆಯ್ತು. ಓಕೆ ಓಕೆ. ಕಿಚನ್ಗೆಲ್ಲ ಬರೋದಿಲ್ಲ ಇದು? ಕಿಚನ್ಗೆಲ್ಲ ಹಾಕಲ್ಲ. ಇದು ಓನ್ಲಿ ಕಿಚನ್. ನೋಡಿ ಇದು ನೋಡಿ, ಇದು ಬಂದು ನಿಮಗೆ ನಾರ್ಮಲಿ ಕಿಚನ್ ಬರುತ್ತೆ. ಬ್ಲಾಕ್ ಗ್ಯಾಲಕ್ಸಿ ಅಂತಾರೆ. ಬ್ಲಾಕ್ ಗ್ಯಾಲಕ್ಸಿ ಯೂಶಲಿ ಎಲ್ಲ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ನಾರ್ಮಲಿ ಎಲ್ಲ ಕಡೆನೂ ಕಿಚನ್ ಕೌಂಟರ್ ಟಾಪ್ ನಾರ್ಮಲಿ ಬ್ಲಾಕ್ ಗ್ಯಾಲಕ್ಸಿನೇ ಯೂಸ್ ಮಾಡೋದು. ಏನಕ್ಕಂದ್ರೆ ಇದ್ರಲ್ಲಿ ಗೋಲ್ಡನ್ ಸ್ಪಾರ್ಕ್ಲಿಂಗ್ ಬರುತ್ತೆ ಸರ್ ಇದ್ರೊಳಗಡೆ ಕಾಣಿಸ್ತಾ ಇದೆ. ಈ ತರ ಬೆಸ್ಟ್ ಅಂತ ಹೇಳ್ತೀರಾ? ಇದು ಬಂದು ಎಡ್ಜ್ ಪಾಲಿಶಿಂಗ್ ದಿ ಬೆಸ್ಟ್ ಸರ್ ಫಾರ್ ಕಿಚನ್ ಕೌಂಟರ್ ಟಾಪ್. ಓಕೆ ಓಕೆ. ಆಮೇಲೆ ಇದ್ಯಾವ ಮಟೀರಿಯಲ್ ಸರ್? ಇಲ್ಲೊಂದು ಸರ್ ಇದು ಬಂದು ಬ್ಲೂ ಪರ್ಲ್ ಅಂತಾರೆ. ಬ್ಲೂ ಪರ್ಲ್. ಇದು ಬಂದು ನಾರ್ವೆ ಮೆಟೀರಿಯಲ್. ಇದು ನಿಮಗೆ ನಾರ್ಮಲಿ ಕಿಚನ್ ಕೌಂಟರ್ ಟಾಪ್ ಹಾಕ್ಬೋದು. ಇದು 30 mm ಥಿಕ್ನೆಸ್ ಬರುತ್ತೆ. ದಪ್ಪ ಬರುತ್ತಲ್ವಾ ಸರ್? ಹೌದು. ಓಹೋ. ಎಷ್ಟು ಸರ್ ಇದು ಪ್ರೈಸ್? ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 950 ಆಗುತ್ತೆ. 950 ರೂಪಾಯಿನ? ತುಂಬಾನೇ ಕಾಸ್ಟ್ಲಿ. ಹೌದು ಸರ್. ಅದು ನಾರ್ವೆ ಸರ್. ಇದು ಇನ್ನೊಂದು 30 mm ಥಿಕ್ನೆಸ್. ಅದು ಓಕೆ ಓಕೆ. 20 mm ನಿಮಗೆ ಸ್ಟಾರ್ಟ್ ಫ್ರಮ್ 550 ಇಂದ ಸ್ಟಾರ್ಟ್ ಆಗುತ್ತೆ. 550, 650, 850 ಆ ಥರ ಹೋಗುತ್ತೆ. ಇದು ನಾರ್ವೆದಲ್ವಾ? ನಾರ್ವೆ ಸರ್. ಇದು ನೋಡಿ, ಇದು ಬಂದು ಸ್ಟಾರ್ ವೈಟ್. ಇದು ಅಷ್ಟೇ ನೀವು ಕಿಚನ್ ಕೌಂಟರ್ ಟಾಪ್ಗೆ ಹಾಕ್ಬೋದಾ ಸರ್? ಇದು ನೋಡಿ ಪ್ರೈಸ್ ಎಷ್ಟು ಸರ್ ಇದ್ರದ್ದು? ಸರ್ ಇದು ಬಂದು ನಿಮಗೆ 135 ಆಗುತ್ತೆ. 135 ಪರವಾಗಿಲ್ಲ ಸರ್, ನೋಡೋಕ್ಕೂ ಚೆನ್ನಾಗಿದೆ. ಇಲ್ಲ ಸರ್, ಇದು ವೈಟ್ ಬೇಸ್ ಅಲ್ಲಿ ತುಂಬಾ ಹಾರ್ಡ್ ಮೆಟೀರಿಯಲ್. ಬೆಸ್ಟ್ ಅಂತೀರಾ ಇದು? ಎಲ್ಲಿಂದ ಮಟೀರಿಯಲ್ ಸರ್? ಇದು ಬಂದು ಶ್ರೀಕಾಕುಳಂ
ಶ್ರೀಕಾಕುಳಂ 135 ಅಂತ 135. ಓಕೆ, ಈ ಕಡೆ ಇದು ಸರ್ ಇದು ಬಂದು ನೋಡಿ, ಇದು ಒಂದು ಕ್ರೀಮ್ ವೈಟ್, ನಾನು ಆಗ್ಲೇ ತೋರಿಸ್ನಲ್ಲ. ಹೌದೌದು. ಅವು ನಾರ್ಮಲಿ ಆರ್ಕಿಟೆಕ್ಟ್ ಕಿಚನ್ ಕೌಂಟರ್ ಟಾಪ್ ಹಾಕಿದಾರಂತ. ಓಕೆ ಓಕೆ, ಈ ತರ ಬರುತ್ತೆ. ಇದೆಷ್ಟು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಬಂದು ನಿಮ್ಗೆ 155 ಆಗುತ್ತೆ ಸರ್. 155 ಆಗುತ್ತೆ. ಇದೆರಡು ಬೆಸ್ಟ್ ಸರ್, ಹಾಕ್ಬೋದಾ ಸರ್? ಇದನ್ನ ಆರಾಮಾಗಿ ಆಗ್ಬೋದು, ಬೆಸ್ಟ್ ಅಂತ ಹೇಳ್ತೀರಾ? ಧೈರ್ಯವಾಗಿ ಆಗ್ಬೋದು ಸರ್. ಓಕೆ ಓಕೆ, ಚೆನ್ನಾಗಿದೆ ಸರ್ ಇದು. ಸೊ ಇನ್ನೊಂದು ಕ್ವಶನ್ ಇದೆ, ಲೈಕ್ ಈಗ ಕಿಚನ್ ಅಂತ ಅಂದಮೇಲೆ ಸಾಂಬಾರ್ ಬೀಳುತ್ತೆ, ಈ ಹುಣಸೆ ಹಣ್ಣು ಇದೆಲ್ಲ ಬೀಳುತ್ತೆ, ನಿಂಬು ಬೀಳುತ್ತೆ, ಅವಕ್ಕೆಲ್ಲ ಇದು ಕಲೆ ಆಗಲ್ವಾ ಸರ್ ಇದು? ಸರ್ ನಾರ್ಮಲಿ ಏನಂದ್ರೆ ಆನಿಯನ್ ಮತ್ತೆ ಲೆಮನ್ ಬಂದು ಆಸಿಡ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು ಹೌದು ಹೌದು. ಅದು ಕಟ್ ಮಾಡೋ ಮುಂಚೆ ಶುಡ್ ಇಮಿಡಿಯೇಟ್ ಕ್ಲೀನ್ ಮಾಡ್ಬೇಕು ಸರ್. ಓಕೆ ಓಕೆ. ಗ್ರೆನೇಡ್ ಅಲ್ಲೇ ಏನಂದ್ರೆ ನಿಮಗೆ ವೆನ್ ಯು ಗೋಯಿಂಗ್ ಫಾರ್ ಕಲರ್ ವೈಸ್ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ನೀವು ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಅದೇ ಇಂಪಾರ್ಟೆಂಟ್. ವೈಟ್ ಬೇಸ್ ನೀವು ಡಾರ್ಕ್ ಬೇಸ್ ಅಂದ್ರೆ ನೀವು ಒಂದು ಓಕೆ ಒಂದು 1 ಡೇ ಬಿಟ್ರೆ ಕ್ಲೀನಬಲ್, ಯಾಕಂದ್ರೆ ನಾರ್ಮಲಿ ಅದು ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಲುಕ್ ವೈಸ್ ಅಲ್ಲಿ ವೈಟ್ ಹಾಕಬೇಕಂದ್ರೆ ಸ್ವಲ್ಪ ಕಾನ್ಶಿಯಸ್ ಅಲ್ಲಿ ಇರಬೇಕು, ಕ್ಲೀನಿಂಗ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಮತ್ತೆ ಆನಿಯನ್ ಮತ್ತೆ ಲೆಮನ್ ಬಂದು ಡೈರೆಕ್ಟ್ ಆಗಿ ಕಟ್ ಮಾಡಕ್ ಹೋಗ್ಬೇಡಿ. ಓಕೆ ಓಕೆ, ಏನಾದ್ರು ಒಂದು ಚಾಪಿಂಗ್ ಬೋರ್ಡ್ ಇಟ್ಕೊಂಡು ಕಟ್ ಮಾಡಿದ್ರೆ ಉತ್ತಮ, ಬೆಸ್ಟ್ ಅಂತ ಹೇಳ್ತೀರಾ. ಇದು ಯಾವ್ದು ಸರ್ ಇದು? ಸರ್ ಇದು ನೋಡಿ, ಇದು ಪ್ಯಾರಡೈಸ್ ಅಂತಾರೆ. ಸೊ ಇದು ಬಂದು ನಿಮಗೆ 65 ಆಗುತ್ತೆ. 65 ಇದು ಮನೆಗೆ ಹಾಕ್ಬೋದಲ್ಲ? ಮನೆಗೆ ಹಾಕ್ಬೋದು, ಫ್ಲೋರಿಂಗ್ ಹಾಕ್ಬೋದು, ಸ್ಟೇರ್ ಕೇಸ್ ಹಾಕ್ಬೋದು, ಔಟ್ ಸೈಡ್ ಹಾಕ್ಬೋದು. ಇದೆಲ್ಲ ನಿಮಗೆ ಥಿಕ್ನೆಸ್ ಬಂದು 18 mm ಥಿಕ್ನೆಸ್ ಬರುತ್ತೆ. 18 ಸಿಗುತ್ತಾ? ಏನಂದ್ರೆ ಇದು ನಾರ್ಮಲಿ ಇವಾಗ ನೋಡಿ ಬಾಡಿಗೆ ಮನೆಗೆ ಅಂತ ಹಾಕ್ಬೇಕಾದ್ರೆ ಧೈರ್ಯವಾಗಿ ಹಾಕೋಬಹುದು ಅಂತೀರಾ? ಧೈರ್ಯವಾಗಿ ಹಾಕ್ಬೋದು, ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಇದು. ಎಲ್ಲಿ ಮಟೀರಿಯಲ್ ಸರ್ ಇದು? ಸರ್ ದಿಸ್ ಇಸ್ ಫ್ರಮ್ ಆಂಧ್ರದ್ದು. ಹೌದು. ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಬಂದು ನಿಮ್ಗೆ 65 ಆಗುತ್ತೆ. 65 ರೂಪಾಯಿ ಸಿಕ್ಬಿಡುತ್ತೆ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ಬ್ರೌನ್ ಐವರಿ ಅಂತಾರೆ. ಬ್ರೌನ್ ಐವರಿ, ಇದು ನ್ಯೂ ಮೆಟೀರಿಯಲ್, ಇದು ಹೊಸದು ಸರ್ ಇದು. ಓಕೆ ಓಕೆ ಓಕೆ. ನಾರ್ಮಲಿ ಏನಂದ್ರೆ ನಿಮಗೆ ಇದು 110 ಆಗುತ್ತೆ. 110 ಧೈರ್ಯವಾಗಿ ಆಗ್ಬೋದು. ಫ್ಲೋರಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಫ್ಲೋರಿಂಗ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಓಕೆ ಓಕೆ ಓಕೆ. ಎಲ್ಲಿನ ಮೆಟೀರಿಯಲ್ ಸರ್ ಇದು? ಸರ್ ದಿಸ್ ಫ್ರಮ್ ಆಂಧ್ರದಿಂದ ಬಂದಿರೋದು. ಸ್ವಲ್ಪ ಹೊಸದಾಗಿ ಬಂದಿರೋದಲ್ವಾ? ಹೌದು ಸರ್. ಸರ್ ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ನೋಡಿ, ಇದು ಬಂದು ನೀವು ಫ್ಲೋರಿಂಗು ಆಗ್ಬೋದು, ಮತ್ತೆ ಕ್ಲಾಡಿಂಗು ಆಗ್ಬೋದು, ಓಕೆ, ಮತ್ತೆ ಕಿಚನ್ ಕೌಂಟರ್ ಟಾಪ್ಗೂ ಆಗ್ಬೋದು, ಎಲ್ಲ ಕಡೆನೂ ಯೂಸ್ ಮಾಡಬಹುದು. ಇದ್ರಲ್ಲಿ ಏನಂದ್ರೆ ನಿಮಗೆ 20 mm ಥಿಕ್ನೆಸ್ ಬರುತ್ತೆ. ಓಕೆ, ಸ್ವಲ್ಪ ಡೆನ್ಸಿಟಿ ಸ್ವಲ್ಪ ಹೈಯರ್ ರೇಂಜ್ ಅಲ್ಲಿ ಇರುತ್ತೆ. ಓಕೆ ಓಕೆ ಓಕೆ. ನಾರ್ಮಲಿ 18 mm ಥಿಕ್ನೆಸ್ ಎಲ್ಲ ನಿಮಗೆ ಒಂದು 400 ಹೆಡ್ ಪಾಲಿಶಿಂಗ್ ಇರುತ್ತೆ. ಸರಿ, ಇಸ್ ಮೋರ್ ದನ್ 400 ಪಾಲಿಶಿಂಗ್. ಓಕೆ 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 ಓಕೆ. ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಡೆನ್ಸಿಟಿ ಸ್ವಲ್ಪ ಹೈಯರ್ ರೇಂಜ್ ಅಲ್ಲಿ ಇರುತ್ತೆ. ಸೊ ಇದು ನೀವು ಫ್ಲೋರಿಂಗ್ ಹಾಕಿದ್ರೆ ಮಾರ್ಬಲ್ ಲುಕ್ ಬರುತ್ತೆ ನಿಮಗೆ. ಸೈಜ್ ಏನು ಸರ್ ಇದ್ರದ್ದು? ಸರ್ ಇದು ಬಂದು ನಿಮಗೆ ಆಲ್ಮೋಸ್ಟ್ ಇಟ್ ಕಮ್ಸ್ ಅರೌಂಡ್ 6 feet by 9-10 feet ಬರುತ್ತೆ ಸರ್. 11 ಬರುತ್ತೆ. ಗ್ಯಾಂಗ್ಸಾ ಸೈಜ್. ಪ್ರೈಸ್ ಸರ್ ಇದ್ರದ್ದು? ಸರ್ ಇದ್ರ ಪ್ರೈಸ್ ಬಂದು ನಿಮಗೆ 310 ಆಗುತ್ತೆ ಸರ್. 310. ಹೌದು, ಕೊಡ್ಬೋದಲ್ವಾ ಸರ್? ಆರಾಮಾಗಿ. ಗ್ಯಾಂಗ್ಸಾ ತುಂಬಾ ಜಾಸ್ತಿ ಇರುತ್ತೆ ನೋಡಿ. ನಾರ್ಮಲಿ ಡೂಪ್ಲೆಕ್ಸ್ ಹೌಸ್ ಮಾಡೋರೆಲ್ಲ ಇದು ಧೈರ್ಯವಾಗಿ ಆಗ್ಬೋದು, ಹಾಕೊಬಹುದು ಅಂತ ಹೇಳ್ತಾರೆ. ಎಲ್ಲಿನ ಮಟೀರಿಯಲ್ ಸರ್ ಇದು? ಸರ್ ದಿಸ್ ಇಸ್ ಫ್ರಮ್ ಒರಿಸ್ಸಾ ಮಟೀರಿಯಲ್. ಸರ್ ಇದ್ರ ಬಗ್ಗೆ ಹೇಳಿ. ಸರ್ ಇದು ಬಂದು ನಿಮಗೆ ಸರ್ಫ್ ಗ್ರೀನ್ ಅಂತಾರೆ ಸರ್. ಸರ್ಫ್ ಗ್ರೀನ್? ಸರ್ಫ್ ಗ್ರೀನ್. ಇದು ಬಂದು ನಿಮಗೆ ನಾರ್ಮಲಿ ಫ್ಲೋರಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಿಗೆ ಸರ್ ಇದು? ಫ್ಲೋರಿಂಗ್ ಬೆಸ್ಟ್. ದಿ ಬೆಸ್ಟ್ ಮೆಟೀರಿಯಲ್. ವಾವ್, ನೋಡಕ್ಕೂ ಚೆನ್ನಾಗಿದೆ ಸರ್. ಒಂಥರ ನಿಮಗೆ ವೈಟ್ ಅಂಡ್ ಗ್ರೀನ್ ಮಿಕ್ಸ್ಡ್ ಫೀಲಿಂಗ್ ಬರುತ್ತೆ. ಎಲ್ಲಿನ ಮಟೀರಿಯಲ್ ಸರ್ ಇದು? ಸರ್ ಇದು ಬಂದು ಆಂಧ್ರದ್ದು. ಹೌದು. ಪ್ರೈಸ್ ಸರ್ ಇದ್ರ? ಪ್ರೈಸ್ ಬಂದು ಇದು ಬಂದು ನಿಮಗೆ 130 ಆಗುತ್ತೆ. 130? ಹೌದು. ಸೊ 130 ಆರಾಮಾಗಿ ಕೊಡ್ಬೋದು ಸರ್. ತುಂಬಾ ಚೆನ್ನಾಗಿದೆ, ಫ್ಲೋರಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೂಪರ್ ಸರ್ ಇದು. ಸರ್ ಇದು ಯಾವ್ದೋ ಹೊಸದು ಬಂದಿದೆ, ಇದ್ರ ಬಗ್ಗೆ ಸರ್? ಇದು ಬಂದು ನಿಮಗೆ ಕ್ರೀಮ್ ವೈಟ್ ಅಂತಾರೆ. ಕ್ರೀಮ್ ವೈಟ್ ಸ್ವಲ್ಪ ಯೂನಿಕ್ ಆಗಿದೆ ಸರ್. ಯೂನಿಕ್ ಅಂದ್ರೆ ಏನಂದ್ರೆ ಬ್ಯೂಟಿ ನೋಡಿ, ಇಲ್ಲ ನಿಮಗೆ ಕ್ರೀಮ್ ಬೇಸ್ ಅಲ್ಲಿ ಬರುತ್ತೆ. ಇದು ಬಂದು ನಿಮಗೆ ಬುಕ್ ಮ್ಯಾಚ್ ಆಗುತ್ತೆ. ಇದು? ಓ, ಚೆನ್ನಾಗಿದೆ ಸರ್. ಫ್ಲೋರಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದು ಬಂದು 11 feet by 3.3 ಬರುತ್ತೆ. 11 feet ಉದ್ದ ಸಿಗುತ್ತೆ ನಿಮಗೆ. ಇದು ಒಂಥರ ಗ್ಯಾಂಗ್ಸಾ ಕಟ್ಟಿಂಗ್ ಅಂತಾರೆ. ಹಾಗಾದ್ರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ 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 ಓಕೆ. ಇದು ಎಲ್ಲಿನ ಮಟೀರಿಯಲ್ ಇದೆ? ಇದು ಬಂದು ಮಧುರೈ ಇದೇನೆ. ಇದನ್ನ ಎಲ್ಲಿಗೆ ಹಾಕ್ಬೋದು ಸರ್ ನಾವು? ಸರ್ ಇದು ಒಂದು ಫ್ಲೋರಿಂಗು, ಕ್ಲಾಡಿಂಗ್. ನಾರ್ಮಲಿ ರೀಸೆಂಟ್ ಆಗಿ ಒಬ್ರು ಕಿಚನ್ ಕೌಂಟರ್ ಟಾಪ್ ಹಾಕೋರು ಆರ್ಕಿಟೆಕ್ಟ್. ಓಕೆ ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಅಂತ ಹೇಳೋದು. ಸರ್ ಮೊದಲಾಗಿ ನಿಮ್ಮಲ್ಲಿ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ದು ಬಂದು ನಿಮಗೆ ಸ್ಟಾರ್ಟ್ ಆಗೋದು ಬಂದು 55 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಅಪ್ ಟು 850 ತನಕ ಇದೆ. 850 ವರೆಗೆ. ಸರ್ 55 ಕೂಡ ಯೂಸೇಬಲ್ ಹಾಕ್ಬೋದಾ? ಸರ್ ಆಗ್ಬೋದು. ನೋಡಿ 55 ಏನಂದ್ರೆ ನಿಮಗೆ ದಟ್ ಈಸ್ ಅ ಕಮರ್ಷಿಯಲ್ ಮೆಟೀರಿಯಲ್ ಬರುತ್ತೆ ಸರ್. ಓಕೆ, ಅದಕ್ಕಿಂತ ನೀವು ನೋಡಿ ಸಾದ್ರಲ್ಲಿ ಹಾಕ್ಬೋದು. ಯಾಕಂದ್ರೆ ನೋಡಿ 55 ಅಂದ್ರೆ ದಟ್ ಈಸ್ ಗ್ರೆನೇಟ್, ಬಟ್ ಅದ್ರಲ್ಲಿ ಏರ್ ಕ್ರಾಕ್ ಇರುತ್ತೆ, ಬಟ್ ನಮಗೂ ಗೊತ್ತಾಗಲ್ಲ. ಓಕೆ ಓಕೆ ಓಕೆ. ನಾವು ಇಟ್ಟಿರ್ತೀವಿ, ಯಾಕಂದ್ರೆ ದಟ್ ಈಸ್ ತಗೊಂತಾರೆ ಸ್ವಲ್ಪ ಜನ ಕಮರ್ಷಿಯಲ್ ಏರಿಯಾಗೆ. ಬಾಡಿಗೆ ಮನೆಗೆ ಹಾಕೋಬೇಕು ಬೇಕಾಗ್ಬೋದು, ಬಾಡಿಗೆ ಮನೆಗೂ ಹಾಕ್ತಾರೆ. ಬಟ್ ನಾನು ನನ್ನ ಕರ್ತವ್ಯ ನಾನು ಹೇಳ್ಬಿಡ್ತೀನಿ. ಕರೆಕ್ಟ್. ಅದು ಹಾಕೋದು ಅದು ಅವರ ಇದು, ಬಟ್ ಚೆನ್ನಾಗೂ ಬರುತ್ತೆ. ಒಂದೊಂದ್ಸಲಿ ಒಂದೊಂದು ಕಲ್ಲು ನಿಮ್ಗೆ ಏರ್ ಕ್ರಾಕ್ ಇರುತ್ತೆ. ಸರ್ ಹಂಗೆ ಮನೆಗೆ, ನಮ್ಮ ಮನೆಗೆನೆ ನಾನೇ ಹಾಕೊಬೇಕು, ಮಿನಿಮಮ್ ಯಾವ ರೇಟಿಂದ ನಿಮ್ಮ ಪ್ರಕಾರ? ನೋಡಿ ನನ್ನ ಪ್ರಕಾರವಾಗಿ ನೀವು ಹಾಕಂಗಿದ್ರೆ ಒಂದು 65 ಇಂದ ಸ್ಟಾರ್ಟ್ ಮಾಡ್ರೆ ಉತ್ತಮ, ಒಳ್ಳೇದಂತ ಹೇಳಿ. ಒಳ್ಳೇದು.
ತೋರಿಸ್ತೀರಾ ಅಲ್ವಾ ಇವತ್ತು ಕೂಡ? Please. ಇದು ತೋರಿಸಿ ಫಸ್ಟ್ ಯಾವ್ದು? ಸರ್ ಇದು ನೋಡಿ, ಇದು ಬಂದು ನಿಮಗೆ ಐವರಿ ಅಂತಾರೆ. ಇದು ಬಂದು ನಿಮಗೆ 110 110 ಹಾಲ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಬ್ಯೂಟಿಫುಲ್. ಈ ಗ್ರೈನ್ಸ್ ನೋಡಿ ಸರ್, ತುಂಬಾ ಚೆನ್ನಾಗಿ ನೀಟಾಗಿರುತ್ತೆ. ಎಲ್ಲಿನ ಮಟೀರಿಯಲ್ ಸರ್ ಇದು? ಸರ್ ಇದು ಬಂದು ನಿಮಗೆ ಆಂಧ್ರ ಬಾರ್ಡರ್ ಇಂದ ಬರುತ್ತೆ ಸರ್. ಇದು ಆಂಧ್ರ ಬಾರ್ಡರ್ ಇಂದ. ಓಕೆ. ಯೂಶುವಲಿ ಈ ಮಟೀರಿಯಲ್ಗಳು ಎಷ್ಟು ಓಲ್ಡ್ ಇರುತ್ತೆ ಸರ್ ಇದು? ಇಷ್ಟು ದಿನ? ಸರ್ ನೋಡಿ, ನಾರ್ಮಲಿ ಗ್ರಾನೈಟ್ ಯಾವ ತರ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ, ಅದು ಬಂದು ನಿಮಗೆ ಹಾಟ್ ಝೋನ್ ಅಲ್ಲೇ ಎಕ್ಸಿಸ್ಟ್ ಆಗೋದು ಗ್ರಾನೈಟ್. ನೋಡಿ ಫಾರ್ ಎಕ್ಸಾಂಪಲ್ ಕ್ವಾರಿ ಎಲ್ಲ ಬರೋದು ಹೆಂಗಂದ್ರೆ ರಾಜಸ್ಥಾನ, ಮಧುರೈ, ಮತ್ತೆ ಒಂಗೋಲು, ಮತ್ತೆ ನಾರ್ಮಲಿ ಕರೀಂನಗರ್, ಅದರ ಅಂತ ಹಾಟ್ ಝೋನ್ ಅಲ್ಲೇ ಬರೋದು ಗ್ರಾನೈಟ್. ಸೊ ಅದರಿಂದ ಏನಾಗುತ್ತೆ, ಕೋಲ್ಡ್ ಸೀಸನ್ ಅಲ್ಲಿ ನೋಡ್ರೆ ಅದು ಟೆಂಪರೇಚರ್ ಬಂದು ನಿಮಗೆ ನಾರ್ಮಲ್ ಟೆಂಪರೇಚರ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ವೈಟ್ ಸಿಮೆಂಟ್ ಹಾಕ್ತೀರಾ, ವೈಟ್ ಬೇಸ್ ಹಾಕ್ತೀರಾ ಅಂತ ತಿಳ್ಕೊಳ್ಳಿ, ನೀವು ವೈಟ್ ಸಿಮೆಂಟ್ ಹಾಕೋದು ಉತ್ತಮ. ಓಕೆ ಓಕೆ ಓಕೆ. ಸೊ ನೋಡಿ, ನಮ್ಮ ಬ್ಯಾಂಗ್ಳೂರ್ ಕ್ಲೈಮೇಟ್ ಅಲ್ಲಿ ನೀವು ವೈಟ್ ಬೇಸ್ ಹೋದ್ರೆ ನೀವು ವೈಟ್ ಸಿಮೆಂಟ್ ಹಾಕ್ಲೇಬೇಕಾಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಇರೋದು ಹೇಳ್ಬಿಡ್ತೀನಿ. ಓಕೆ ಓಕೆ ಓಕೆ. ಈ ಕ್ವಾರಿಯಿಂದ ಕಟ್ ಆದ್ಮೇಲೆ ಇಲ್ಲಿಗೆ ಬಂದು ಈಗ ತಂದಿಟ್ಟಿರ್ತೀರಾ, ಇದು ಎಷ್ಟು ದಿನದ ಹಳೆದಿರುತ್ತೆ ಸರ್? ಇದು ಬಂದು ನಿಮಗೆ ನೋಡಿ, ಕ್ವಾರಿಯಿಂದ ಕಟ್ ಮಾಡೋದು ನಿಮಗೆ ಪಾಲಿಶ್ ಮಾಡ್ಬಿಟ್ಟೆ ತಗೊಂಬರೋದು. ಓಕೆ ಓಕೆ. ಸೊ ಇದರಲ್ಲಿ ನಿಮಗೆ ದೇರ್ ಇಸ್ ಅ ಡಿಫ್ರೆಂಟ್ ಪಾಲಿಶಿಂಗ್ ಬರುತ್ತೆ. ಹ್ಯಾಂಡ್ ಪಾಲಿಶಿಂಗ್, ಆಟೋ ಪಾಲಿಶಿಂಗ್ ಅಂಡ್ ಲೈನ್ ಪಾಲಿಶಿಂಗ್. ಓಕೆ ಓಕೆ ಓಕೆ. ಇದರಲ್ಲಿ ಓಕೆ. ಸೊ ಇದು ಬಂದು ನಿಮಗೆ ಕ್ಯಾಟಗರೀಸ್ ಡಿಫ್ರೆನ್ಸ್ ಆಗುತ್ತೆ. ಹೆಂಗೆ ಅಂದ್ರೆ ನೋಡಿ, ಒಬ್ಬರೊಬ್ಬರೆಲ್ಲ ಹೇಳ್ತಾರೆ ಒಂದ್ ಕಡೆ ನಿಮಗೆ ಕಡಿಮೆ, ಇದೇ ಕಲರ್ ಕಡಿಮೆ ಸಿಗುತ್ತೆ, ಇಲ್ಲಿ ಜಾಸ್ತಿ ಅಂತ. ಹೌದು. ಏನಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಆಫ್ ದ ಪಾಲಿಶಿಂಗ್ ಡಿಫರ್ ಆಗುತ್ತೆ. ಓಕೆ ಓಕೆ. ಅಷ್ಟೇ ಡಿಫ್ರೆಂಟ್. ಏನಿದೆ ನಿಮಗೆ 10 ರೂಪೀಸ್ 15 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ. ಓಕೆ ಓಕೆ. ಅದಕ್ಕೆ ಮೇಲೆ ಇರಲ್ಲ. ಓಕೆ ಸರ್, ಗೊತ್ತಾಯ್ತು ಸರ್. ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ ರಾ ಸಿಲ್ಕ್ ಅಂತಾರೆ. ರಾ ಸಿಲ್ಕ್ ಆಕ್ಚುಲಿ ರಾ ಸಿಲ್ಕ್ ಕ್ವಾರಿ ಇಲ್ಲ ಇವಾಗ, ಬಟ್ ಇದು ಆ ಥರ ಟಚ್ ಅಲ್ಲಿ ಇರೋದ್ರಿಂದ ರಾ ಸಿಲ್ಕ್ ಅಂತೀವಿ. ಓಕೆ ಓಕೆ ಓಕೆ. ಇದು ಬಂದು ನಿಮ್ಗೆ ಏನಂದ್ರೆ ಬುಕ್ ಮ್ಯಾಚ್ ಆಗುತ್ತೆ. ಬುಕ್ ಮ್ಯಾಚ್ ಆಗುತ್ತೆ ಮೆಟೀರಿಯಲ್, ಬಟ್ ನೋಡಕ್ ನಿಮಗೆ ಇದಾಗಿರುತ್ತೆ, ಬಟ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲಿನ ಮಟೀರಿಯಲ್ ಇದು? ಸರ್ ಇದು ಬಂದು ಮಧುರೈ. ಇದು ಮಧುರೈ ಮೆಟೀರಿಯಲ್. ಇದು ಯಾವುದಕ್ಕೆ ನೀವು ರೆಕಮೆಂಡ್ ಮಾಡ್ತೀರಾ? ಸರ್ ಇದು ಬಂದು ನಿಮಗೆ ಫ್ಲೋರಿಂಗ್ ಗೆ ರೆಕಮೆಂಡ್ ಮಾಡ್ತೀನಿ. ಫ್ಲೋರಿಂಗ್ ಚೆನ್ನಾಗಿರುತ್ತೆ ಅಂತೀರಾ? ಎಷ್ಟು mm ಬರುತ್ತೆ ಸರ್ ಫ್ಲೋರಿಂಗ್ ಮೆಟೀರಿಯಲ್? ಎಷ್ಟು mm ಸಿಗುತ್ತೆ ಸರ್? ಸರ್ ಇದೆಲ್ಲ ಪಕ್ಕ 18 mm ಸಿಗುತ್ತೆ ಸರ್. 18 mm ಸಿಗುತ್ತೆ. ಹೌದು. ಓಕೆ. ಬನ್ನಿ. ಇದೇನಂದ್ರೆ ಇದೆಲ್ಲ ಪ್ರಾಜೆಕ್ಟ್ ವರ್ಕ್ ಹೋಗೋದು ಸರ್. ಪ್ರಾಜೆಕ್ಟ್ ನಮಗೆ ಆಲ್ಮೋಸ್ಟ್ ಒಂದು 50,000 ಸ್ಕ್ವೇರ್ ಫೀಟ್ ಇದೆ. ಓಕೆ ಓಕೆ ಓಕೆ. ನಮ್ಮ ಪ್ರಾಜೆಕ್ಟ್ ವರ್ಕ್ ಕಳಿಸ್ತಾ ಇರ್ತೀರಾ ಇದನ್ನ? ಈ ಗ್ರಾನೈಟ್ ಬಗ್ಗೆ ಹೇಳಿ ಸರ್. ಇದು ಬಂದು ಮೂನ್ ವೈಟ್. ಇದು ಬಂದು ಶ್ರೀಕಾಕುಳಂ ಮೆಟೀರಿಯಲ್. ಎಲ್ಲಿಂದು? ಶ್ರೀಕಾಕುಳಂ. ಓಕೆ. ಒರಿಸ್ಸಾ ಆಂಧ್ರ ಬಾರ್ಡರ್ ಅಲ್ಲಿ ಬರುತ್ತೆ ಸರ್ ಇದು. ಸೊ ಇದು ಬಂದು ಇದರಲ್ಲಿ ನಿಮಗೆ ಡಿಫ್ರೆಂಟ್ ಬರುತ್ತೆ. ಒಂದು ವೈಟ್ ಬೇಸ್ ಅಲ್ಲಿ ಬರುತ್ತೆ, ಒಂದು ಕ್ರೀಮ್ ಬೇಸ್ ಅಲ್ಲಿ ಬರುತ್ತೆ, ಮತ್ತೆ ಇನ್ನೊಂದು ಆಫ್ ವೈಟ್ ಅಲ್ಲಿ ಬರುತ್ತೆ. ಓಕೆ ಓಕೆ ಓಕೆ. ಈ ಮೆಟೀರಿಯಲ್ ಬಟ್ ತುಂಬಾ ಚೆನ್ನಾಗಿರುತ್ತೆ ಮೆಟೀರಿಯಲ್. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಮತ್ತೆ ಆ ಲುಕ್ ಬೇರೆ ತರ ಬರುತ್ತೆ. ಓಕೆ. ಎಲ್ಲ ಹಾಕ್ಬೋದು ಸರ್ ಇದನ್ನ? ಸರ್ ಇದೆಲ್ಲ ನಿಮಗೆ ಫ್ಲೋರಿಂಗು, ಕ್ಲಾಡಿಂಗು ಅಲ್ಲೆಲ್ಲ ಹಾಕ್ಬೋದು ನೀವು. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಸರ್ ಫೈನಲ್ ಆಗಿ ಇಂದಿನ ವಿಡಿಯೋದಲ್ಲಿ ನಾನು ಮೇನಾಗಿ ಹೈಲೈಟ್ ಮಾಡ್ತಾ ಇರೋದೇ ಕಿಚನ್ನು. ಸೊ ಕಿಚನ್ಗೆ ಗ್ರಾನೈಟ್ ಹಾಕಬೇಕಾದ್ರೆ ನಿಮ್ಮ ಕಡೆಯಿಂದ ಏನೇನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ? ಸರ್ ಕಿಚನ್ ಬಂದು ಇಟ್ಸ್ ಅ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಕಿಚನ್ನು ಹಾಕ್ಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಡಾರ್ಕ್ ಹಾಕ್ತೀರಾ, ದಟ್ ಈಸ್ ಎವರ್ ಗ್ರೀನ್. ಇವಾಗ ಸ್ವಲ್ಪ ಕಲರ್ ವೈಸ್ ಹಾಕಿದ್ರೆ ಏನಂದರೆ ಅದು ಸ್ವಲ್ಪ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಅಫಾಕ್ಸಿ ಥರ ಬರುತ್ತೆ, ದಟ್ ಶುಡ್ ಬಿ ಕವರ್ಡ್. ಯಾಕಂದರೆ ಎಲ್ ಶೇಪ್ ಈ ಥರ ಬರುತ್ತೆ. ಈ ಜಾಯಿಂಟಲ್ಲಿ ನಿಮಗೆ ಗ್ರೂಟಿಂಗ್ ಕರೆಕ್ಟಾಗಿ ಕೊಟ್ಟಿರಲ್ಲ, ಆವಾಗ ನಿಮಗೆ ಲೇಯರ್ ಒಂದು ಬರುತ್ತೆ. ಅಫಾಕ್ಸಿ ಥರ ಹಾಕಿದ್ರೆ ಅಪ್ಲೈ ಮಾಡಿದ್ರೆ ನಿಮಗೆ ಯಾರು ಮಾಡ್ತಾರೆ ಅದನ್ನು? ಸರ್ ಅದು ಲೇಯರ್ ಇನ್ಸ್ಟಾಲೇಷನ್ ಗೈ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ನೋಡಿ ಸರ್, ಇಬ್ಬರು ಇನ್ಸ್ಟಾಲೇಷನ್ ಗೈ ಇದ್ದಾರೆ. ಅವರು ನಾನು ಆಲ್ಮೋಸ್ಟ್ 18 ವರ್ಷದಿಂದ ಅವರೇ ನಾನು ಬೇರೆ ಯಾರಿಗೂ ಕೊಡಲ್ಲ. ಯಾಕಂದರೆ ಅದು ಪ್ರೊಫೆಷನಲಿಟಿ ಇರಬೇಕು. ಆ ಕಿಚನ್ ಮಾಡೋರು ನಾರ್ಮಲ್ ಆಗಿ ಪ್ರೊಫೆಷನಲಿಟಿ ಇರಬೇಕು, ಮತ್ತು ಫಿನಿಶಿಂಗ್ ಚೆನ್ನಾಗಿರಬೇಕು. ನೀವು 1 ಇಂಚ್ ಮಿಸ್ ಮ್ಯಾಚ್ ಆದ್ರೂ ಆ ಕಿಚನ್ ಓವರ್ ಆಲ್ ನಿಮಗೆ ಚೆನ್ನಾಗಿ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಮಾಡೋದು ಮಾಡ್ತೀರಾ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಕಿಚನ್ಗೆ ಹಾಕ್ಬೇಕಾದ್ರೆ ಎಷ್ಟು ದಪ್ಪ ಬೆಸ್ಟ್ ಅಂತ ಹೇಳ್ತೀರಾ ಸರ್? ಸರ್ ಕಿಚನ್ ಬಂದು ನೋಡಿ, ಫಾರ್ ಎಕ್ಸಾಂಪಲ್ ಮಾಡ್ಯುಲರ್ ಕಿಚನ್ ಹಾಕಂಗಿದ್ರೆ 18-20 ದಿ ಬೆಸ್ಟ್. ನೀವು ಮಾಡ್ಯುಲರ್ ಕಿಚನ್ ಇಲ್ಲ ಅಂದರೆ 30 mm ಹಾಕ್ಬೋದು. 30 mm. ಮತ್ತು ಬೆಸ್ಟ್ ಏನಂದರೆ ನೀವು ಇಟ್ಕೆಯಿಂದ ಮಾಡೋಕ್ಕೆ ಹೋಗ್ಬೇಡಿ, ಕಾಂಕ್ರೀಟ್ ಹಾಕ್ಬಿಡಿ. ಕಾಂಕ್ರೀಟ್ ಹಾಕಿದ್ರೆ ದಟ್ ಈಸ್ ಲೈಫ್ ಲಾಂಗ್ ಅದು. ಇವಾಗ ಒಬ್ರೊಬ್ರು ಬ್ರಿಕ್ ಹಾಕ್ಬಿಟ್ಟು 30 mm ಹಾಕ್ತಾರೆ, ಬಟ್ ಕಲ್ಲು ಬಂದು ಕ್ರ್ಯಾಕ್ ಆಗೋ ಚಾನ್ಸಸ್ ಇದೆ. ನಾರ್ಮಲಿ ನೀವು 30 mm ಹಾಕಿದ್ರೂ ಆ ವಜನ ಕೂತ್ಕೊಳ್ಳೋದು ತಡೆಯೋದಿಲ್ಲ. ದಿ ಬೆಸ್ಟ್ ಏನಂದ್ರೆ ನೀವು ಮಾಡ್ಯುಲರ್ ಕಿಚನ್ ಅಂದ್ರೆ 20 mm 18 mm ಹಾಕಿದ್ರೆ ಬೆಸ್ಟ್ ಅಂತ. ಇವಾಗ ಕಾರ್ಡ್ಸ್ ಕೂಡ ಬಂದಿದೆ. ಸೊ ಕಾರ್ಡ್ಸ್ ಅಲ್ಲಿ ಬೆಸ್ಟ್ ಬ್ರ್ಯಾಂಡ್ ಯಾವುದು, ಜೊತೆಲಿ ಯಾವ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ? ಸರ್ ನೋಡಿ, ಕ್ವಾಡ್ಸ್ ಅಲ್ಲಿ AGL ಮತ್ತೆ ಕಲಿಂಗ, ದೇ ಆರ್ ದ ಓನ್ ಮ್ಯಾನುಫ್ಯಾಕ್ಚರರ್. ಓಕೆ ಓಕೆ. ಸೊ ಅವರು ಕ್ವಾಡ್ಸ್ ಅಲ್ಲಿ ಹೋಗಿದ್ರೆ ಇವ್ರಿಬ್ಬರ ಹತ್ರ ಹೋದ್ರೆ ಬೆಸ್ಟ್ ಅಂತೀರಾ? ಆಮೇಲೆ ಕಾರ್ಡ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಏನು ನೆನಪಲ್ಲಿ ಇಟ್ಕೊಬೇಕು ನಾವು? ಸರ್ ಕ್ವಾಡ್ ಬಂದು ನಿಮಗೆ ಇಟ್ಸ್ ಅವ್ರು ಯಾವ ಥರ ಡ್ಯಾಡು ಯಾವ ಯೂಸ್ ಮಾಡ್ತಾರೋ ಆ ಕಲರ್ ವೈಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನೋಡಿ, ನಾರ್ಮಲಿ ಕ್ವಾಡ್ಸ್ ಬಂದು ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ
ಗ್ರಾನೈಟ್ ಪೌಡ್ರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಂಪ್ರೆಷನ್ ಮಾಡಿ ಮತ್ತೆ ಎಕ್ಸ್ಪೋಸ್ ಮಾಡ್ತಾರೆ. ಏಜಲಲ್ಲಿ ನಿಮಗೆ 40% ಡಿಸ್ಕೌಂಟ್ ಇದೆ ನಮ್ಮ ಕಡೆಯಿಂದ. ನಿಮ್ಮ ಕಡೆ ನಮ್ಮ ಕಡೆ ಓಕೆ ಓಕೆ. ಕಲಿಗೆ ಬಂದು 30% ಡಿಸ್ಕೌಂಟ್ ಕೊಡ್ತೀವಿ. ಏನಂದ್ರೆ ಏಜಲ್ ಬಂದು ದೇ ಆರ್ ದ ಫೌಂಡರ್ ಆಫ್ ಕ್ವಾಟ್ಸ್. ಸೊ ಅದರಿಂದ ಕ್ವಾಟ್ಸ್ ಅಲ್ಲಿ ಇವರಿಬ್ರದ್ದು ಯೂಸ್ ಮಾಡಿದ್ರೆ ದಿ ಬೆಸ್ಟ್. ಓಕೆ ಓಕೆ. ಯೂಶಲಿ ಕಾರ್ಡ್ಸ್ ಅಲ್ಲಿ ದಪ್ಪ ಎಷ್ಟು ಬರುತ್ತೆ? 20 mm ಥಿಕ್ನೆಸ್ ಬರುತ್ತೆ. 20 mm ಬರುತ್ತೆ. ಆಮೇಲೆ ಯಾವ ಕಲರ್ ಬೆಸ್ಟ್ ಕಾರ್ಡ್ಸ್ಗೆ ಹೋಗ್ಬೇಕಾದ್ರೆ? ಸರ್ ಕ್ವಾಡ್ಸ್ ಅಲ್ಲಿ ಇಟ್ಸ್ ನಿಮಗೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಸರ್. ನಾರ್ಮಲಿ ಏನಂದ್ರೆ ಕ್ವಾಡ್ಸ್ ಅಲ್ಲಿ ಹೋಗೋರು ತುಂಬಾ ಬಂದು ನಾರ್ಮಲಿ ಕ್ರೀಮು, ವೈಟ್, ಲೈಟ್ ಕಲರ್ ಹೋಗ್ತಾರೆ. ಯಾಕಂದ್ರೆ ಅದು ಗ್ರಾನೈಟ್ ಅಲ್ಲಿ ಸ್ವಲ್ಪ ಭಯ ಅಂತ ಇವರು ಇದಕ್ಕೆ ಹೋಗ್ಬಿಡ್ತಾರೆ. ಓಕೆ. ಇದ್ರಲ್ಲಿ ಏನು ಭಯ ಇಲ್ವಾ? ಇದ್ರಲ್ಲಿ ಏನು ಭಯ ಇಲ್ಲ ಸರ್. ಏನಂದ್ರೆ ಈ ಮೇಜರ್ ಏನು ಇಶ್ಯೂ ಅಂದ್ರೆ ಇವರಿಬ್ರು ಬಂದು ಓನ್ ಮ್ಯಾನುಫ್ಯಾಕ್ಚರರ್, ಬೇರೆಯವ್ರು ಬಂದು ದೇ ವಿಲ್ ಪರ್ಚೇಸ್ ಅಂಡ್ ದೇ ವಿಲ್ ಡೂ ಮಾಡ್ತಾರೆ. ಅಲ್ಲ ಸರ್, ಇವಾಗ ಲೈಟ್ ಕಲರ್ ಕಾರ್ಡ್ಸ್ ಹಾಕೋದ್ರಿಂದ ಅದ್ರ ಮೇಲೆ ಸ್ಟೇನ್ಸ್ ಎಲ್ಲ ಆಗೋದಿಲ್ವಾ? ಏನಾಗಲ್ಲ ನೋಡಿ ಸರ್, ಯಾವುದೇ ಮೆಟೀರಿಯಲ್ ಅಷ್ಟೇ ಯು ಶುಡ್ ಕ್ಲೀನ್ ಸ್ವಲ್ಪ ಬೇಗ. ಇವಾಗ ನೋಡಿ ಕ್ವಾಡ್ಸ್ ಅಂದ್ರೆ ನೀವು ಒಂದು ಒನ್ ಡೇ ಬಿಟ್ಟು ಕ್ಲೀನ್ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ದಟ್ ಒಂಥರ ಡಾರ್ಕ್ ಗ್ರಾನೈಟ್ ಇದ್ದಂಗೆ ನೀವು ಧೈರ್ಯವಾಗಿ ಯೂಸ್ ಮಾಡ್ಬೋದು. ಬಟ್ ಏನಂದ್ರೆ ಕ್ಲೀನ್ ಶುಡ್ ಬಿ, ಅದು ಡೇ ವೈಸ್ ಯು ಶುಡ್ ಕ್ಲೀನ್. ಓಕೆ. ಕಾರ್ಡ್ಸ್ ಅಲ್ಲಿ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಕಾರ್ಡ್ಸ್ ಬಂದು ನಿಮಗೆ 565 ಇಂದ ಅಪ್ ಟು 900 ತನಕ ಬರುತ್ತೆ. 565 ಸ್ವಲ್ಪ ಹೈಯರ್ ರೇಂಜ್ ಅಲ್ಲೇ ಇರುತ್ತೆ. ಇಲ್ಲ, ಬಟ್ ಅದ್ರಲ್ಲಿ ಡಿಸ್ಕೌಂಟ್ ಇದೆ. ನಾವು ಇವಾಗ 565 ಅಂದ್ರೆ ದಟ್ ಕಮ್ಸ್ ಅರೌಂಡ್ ನಿಮ್ಗೆ ಒಂದು 350 ಆ ರೇಂಜಲ್ಲಿ ಬರುತ್ತಾ? ನೀವು 40% ವರೆಗೂ ಡಿಸ್ಕೌಂಟ್ ಕೊಡ್ತೀರಾ? ಆಮೇಲೆ ನೀವು ಕಾರ್ಡ್ಸ್ ಅನ್ನು ಕೂಡ ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡಿ 100% ಕಳಿಸ್ಕೊಡ್ತೀರಾ? ಓಕೆ. ಕಾರ್ಡ್ಸ್ ಯಾವ್ಯಾವ ಸೈಜ್ ಅಲ್ಲಿ ಸಿಗುತ್ತೆ ಸರ್? ಕಾರ್ಡ್ಸ್ ಬಂದು ನಿಮಗೆ ದಟ್ ಇಸ್ ಅ ಸ್ಟ್ಯಾಂಡರ್ಡ್ ಸೈಜ್. ನಿಮ್ಗೆ ಅದೇನಂದ್ರೆ ಹೆಂಗಂದ್ರೆ ನಿಮ್ಗೆ 123/56 ಆ ಥರ ಬರುತ್ತೆ. ನಿಮ್ಗೆ ಓವರ್ ಆಲ್ ಒಂದು 48 ಸ್ಕ್ವೇರ್ ಫೀಟ್ ಬರುತ್ತೆ. 48 ಸ್ಕ್ವೇರ್ 10 ಫೀಟ್ 10.3 ಬರುತ್ತೆ ಸರ್. ಮತ್ತೆ ಇದು ಬಂದು 4 ಫೀಟ್ ಬೈ 7.5 ಬರುತ್ತೆ. ನಮ್ಮ ಹೆಂಗ್ ಬೇಕು ಕಟ್ ಮಾಡ್ಕೊಬೇಕಾಗುತ್ತೆ. ನಾರ್ಮಲಿ ಕ್ವಾಡ್ಸ್ ಹೆಂಗಂದ್ರೆ ಎಲ್ ಶೇಪ್ ಕರೆಕ್ಟ್ ಆಗಿ ಅವರು ಮ್ಯಾನುಫ್ಯಾಕ್ಚರ್ ಅದರಿಂದ ಅದು ಕರೆಕ್ಟ್ ಆಗಿರುತ್ತೆ. ನಮ್ಮ ಕಿಚನ್ಗೆ ಬೇಕಾದಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಅಂಡ್ ಕಿಚನ್ ಅಲ್ಲಿ ಲೇ ಮಾಡಬೇಕಾದ್ರೆ ಗ್ರಾನೈಟ್ ಅನ್ನು ಹಾಕ್ಬೇಕಾದ್ರೆ ಏನಾದ್ರು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ನಮಗೆ? ಸರ್, ಗ್ರಾನೈಟಲ್ಲಿ ಲೇ ಮಾಡಬೇಕಂದ್ರೆ ನೋಡಿ ಕೆಮಿಕಲ್ ಹಾಕ್ಬೇಕು. ಕರೆಕ್ಟಾಗಿ ಕೆಮಿಕಲ್ ಬಂದು ನೋಡಿ, ನಾರ್ಮಲಿ ಒಬ್ಬೊಬ್ರು ಏನು ಮಾಡ್ತಾರೆ 300 ಸ್ಟಾರ್ಟ್ ಆಗುತ್ತೆ ಕೆಮಿಕಲ್ ಗ್ರೂಟಿಂಗ್ ಎಲ್ಲ ಮಾಡ್ತಾರೆ. ಸ್ವಲ್ಪ ಹೈಯರ್ ಎಂಡಲ್ಲಿ ಹಾಕಿದ್ರೆ ಉತ್ತಮ, ಒಳ್ಳೇದಂತ ಹೇಳ್ತಾರೆ. ಆ ಗ್ರೌಟಿಂಗ್ ಎಲ್ಲ ನೀಟಾಗಿ ಏನಕ್ಕೆ ನೋಡಿ ನಾರ್ಮಲಿ ಏನಂದರೆ ನಿಮಗೆ ಸಿಂಕ್ ಜಾಗದಲ್ಲಿ ಲೀಕೇಜ್ ಜಾಸ್ತಿ ಆಗುತ್ತೆ. ಅದನ್ನು ನೀವು ಸ್ವಲ್ಪ ಕರೆಕ್ಟಾಗಿ ಇನ್ನೊಂದು ಕ್ಲೈಂಟೇ ಈಸ್ಕೊಟ್ಬಿಟ್ರೆ ಉತ್ತಮ, ಒಳ್ಳೇದು. ಯಾಕಂದರೆ ಇನ್ಸ್ಟಾಲೇಷನ್ಗೆ ಈಸ್ಕೊಡೋಕ್ಕಿಂತ ನೀವೇ ಖುದ್ದಾಗಿ ಹೋಗ್ಬಿಟ್ಟು ಈಸ್ಕೊಟ್ಬಿಟ್ರೆ ಉತ್ತಮ. ಯಾಕಂದರೆ ನಾರ್ಮಲಿ ಈಗ ಹಾಪ್ ಕಡೆ ಸಿಂಕ್ ಕಡೆ ಎಲ್ಲ ನಿಮಗೆ ಲೀಕೇಜಸ್ ಜಾಸ್ತಿ ಆಗುತ್ತೆ. ಸೊ ಕೆಮಿಕಲ್ ಸ್ವಲ್ಪ ಹೈಯರ್ ಗ್ರೇಡಲ್ಲಿ ಈಸ್ಕೊಟ್ರೆ ಉತ್ತಮ, ಬೆಸ್ಟ್ ಅಂತ ಹೇಳ್ತೀರಾ. ತುಂಬ ಚೆನ್ನಾಗಿ ಹೇಳಿದ್ರೆ. ಇಂದಿನ ವಿಡಿಯೋದಲ್ಲಿ ಸ್ಕೋಪ್ ಗ್ರಾನೈಟ್ ಆ್ಯಂಡ್ ಮಾರ್ಬಲ್ ಕಡೆಯಿಂದ ನಮ್ಮ ಸರ್ ನಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಮನೆಯ ಕಿಚನ್ ಮಾಡಬೇಕಾದ್ರೂ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಕ್ವಾಲಿಟಿ ಗ್ರಾನೈಟ್ ಬೇಕು, ಮಾರ್ಬಲ್ ಬೇಕು, ಕಾರ್ಡ್ಸ್ ಬೇಕು ಅಂತಂದರೆ ಸ್ಕೋಪ್ಗೆ ಬರೋದನ್ನು ಮರಿಬೇಡಿ. ಅಡ್ರೆಸ್ ಹೇಳ್ಬಿಡಿ ಸರ್ ನಮಗೆ. ಸರ್, ನಮ್ಮದು ಇಲ್ಲಿ ರಾಂಪುರ ಅಲ್ಲಿರೋದು. ನೀವು ಬಾಣಸ್ವಾಡಿ ಕಡೆಯಿಂದ ಬರ್ಬೋದು, ಮತ್ತು ಹೆಬ್ಬಾಳ್ ಕಡೆಯಿಂದನೂ ಬರ್ಬೋದು. ಮತ್ತು ಈ ಕಡೆ ಹೊಸಕೋಟೆ, ಆವ್ಲಲ್ಲಿ, KR ಪುರಮ್ ಆ ಕಡೆಯಿಂದನೂ ಸೆಂಟರ್ ಆಫ್ ದ ಇದು ಇದೆ ಸರ್. ಲ್ಯಾಂಡ್ ಮಾರ್ಕ್ ಹೇಳಿ ಸರ್. ಲ್ಯಾಂಡ್ ಮಾರ್ಕ್ ಬಂದು ನೀವು ಬಾಣಸ್ವಾಡಿ ಕಡೆಯಿಂದ ಬಂದರೆ ನಿಮಗೆ ಉಡುಪಿ ಹೋಟ್ಲ್ ಇದೆ. ಸ್ವಲ್ಪ ಮುಂದೆ ಬಂದರೆ ಭಾರತ್ ಪೆಟ್ರೋಲಿಯಂ ನೆಕ್ಸ್ಟ್ ನಮ್ಮ ಶೋರೂಮ್ ಗ್ರಾನೈಟ್ ಆ್ಯಂಡ್ ಮಾರ್ಬಲ್. ಈ ಕಡೆ ನಮ್ಮ ಹೊಸಕೋಟೆ ಕಡೆಯಿಂದ ಬಂದರೆ ನಿಮಗೆ ರಾಂಪುರ ಆದಮೇಲೆ ಒಂದು ಭಾರತ್ ಪೆಟ್ರೋಲಿಯಂ ಇದೆ, ಅದು ನೆಕ್ಸ್ಟ್ ಶಾಪೇ ನಮ್ಮದು. ಓಕೆ. ಟೈಮಿಂಗ್ಸ್ ಏನಿರುತ್ತೆ ಸರ್? ನಮ್ಮದು 24/7. ಬಟ್ ಏನಂದರೆ ನಾವು ಬರೋದು 9 o'clock to up to 7:30. ಬಟ್ ಯಾರಾದರೂ ಇದ್ದೇ ಇರ್ತಾರೆ ಇಲ್ಲಿದ್ದೆ 24/7 ಸರ್. ಸಂಡೇಸ್ ಇರುತ್ತೆ ಸರ್? ಸಂಡೇಸ್ ಇರುತ್ತೆ, ಆಲ್ವೇಸ್ ಓಪನ್ 100%. ಓಕೆ. ಸೊ ಏನಂದ್ರೆ ಒಂದು ಅಮಾವಾಸ್ಯೆ ದಿನ ಸ್ವಲ್ಪ ಶಾಪ್ ಇರೋದಿಲ್ಲ, ಬಟ್ ಫೋನ್ ಮಾಡ್ಕೊಂಡು ಬಂದ್ಬಿಡ್ಬೋದು ಅಲ್ವಾ? ಸೊ ವೀಕ್ಷಕರೇ, ಕ್ವಾಲಿಟಿ ಗ್ರಾನೈಟ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಇಂದಿನ ವಿಡಿಯೋದಲ್ಲಿ ಕಿಚನ್ ಬಗ್ಗೆ, ಎಸ್ಪೆಷಲಿ ಗ್ರಾನೈಟ್ಗಳ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.